ಎಷ್ಟು ಚೆನ್ನಾಗಿದೆ ಅಲ್ಲ ಲೊಕೇಶನ್. ಸೂಪರ್. What a beautiful, you know? Yeah. Ravi! Ravi! Soumya! Soumya! Wow! I love you! I love you! I do love you! I do love you! ಸೌಮ್ಯ ಅಲ್ಲಿ ನೋಡು, ಆ ಫಾಸ್ ಎಷ್ಟು ಚೆನ್ನಾಗಿದೆ ಅಲ್ಲ. So nice ಅಲ್ಲ. Very nice. So nice. That's lovely place, you know. Yeah. What a marvelous. Wow! ಸೌಮ್ಯ, ಈ ಪ್ಲೇಸ್ ಇಷ್ಟ ಆಯ್ತಾ ನಿನ್ಗೆ? ಚೆನ್ನಾಗಿದೆ. Ravi, 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 I love you, love you. ಅಲ್ಲೋಡು, ಅಲ್ಲೋಡು. ಚೆನ್ನಾಗಿದ್ಯಾ? So nice. Beautiful. Beautiful, no? Yeah. Wow. ಸೌಮ್ಯ, ಈ ಪ್ಲೇಸ್ ಇಷ್ಟ ಆಯ್ತಾ ನಾವು? Thank you, Ravi. Thank you. ಸೌಮ್ಯ, ನಾನು ಈ ಲೊಕೇಶನ್ ಕರ್ಕೊಂಡು ಬರ್ಬೇಕು ಅಂತ ನಿನ್ನ ಎಷ್ಟು ದಿವಸದಿಂದ ಕನ್ಸ್ಕೊಂಡಿದ್ದೆ ಗೊತ್ತಾ? ಇಷ್ಟ ಆಯ್ತಾ ನಿನ್ಗೆ? ಸೌಮ್ಯ, ಇದಕ್ಕಿಂತ ಇನ್ನೊಂದು ಬ್ಯೂಟಿಫುಲ್ ಲೊಕೇಶನ್ ಇದೆ, ಬಾ ತೋರಿಸ್ತೀನಿ. Okay, let's go. Come on. Very nice, Ravi. I love you, Very sweetheart. nice. ಈ ಲೊಕೇಶನ್ ಇಷ್ಟ I ಆಯ್ತಾ love ನಿನ್ಗೆ? you. ಈ ಲೊಕೇಶನ್ ಸರ್ಪ್ರೈಸ್ ಆಗಿದೆಯಲ್ಲ ನಿಮ್ಗೆ? ರವಿ, ಇಂಥ ಪ್ಲೇಸಿಗೆ ನೀನ್ ಕರ್ಕೊಂಡ್ ಬರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಗೊತ್ತಾ? ನೋಡು, ನಿನಗೆ ಈ ಲೊಕೇಶನ್ ಸಸ್ಪೆನ್ಸ್ ಆಗಿಟ್ಟಿದೆ, ಅದೇ ಉದ್ದೇಶಕ್ಕೆ. ಹೇ ರವಿ, ಏನ್ ಹೇಳೋ? ಈ ಪ್ಲೇಸ್ ನ ಯಾವಾಗ ಹುಡುಕ್ತೆ ನೀನು? ನಿನ್ನೆ ಹುಡ್ಕೊಂಡೋ ಅದೇ ರೀತಿ ಲೊಕೇಶನ್ ಹುಡ್ಕೊಂಡೆ. ನನ್ನನ್ ಕರ್ಕೊಂಡ್ ಬರ್ಬೇಕು ಅಂತ ಎಷ್ಟು ದಿವಸದಿಂದ ಮನ್ಸ್ ಮಾಡಿದೆ. ಇದು ತುಂಬಾ ದಿವಸದ ಕನ್ಸು ಕಣ. ನಂಗೆ ತುಂಬಾ ಇಷ್ಟ ಆಯ್ತು ರವಿ. ಥ್ಯಾಂಕ್ ಯು ಕಣ. ಕೂತ್ಕೋ ಒಳಗಡೆ. ರವಿ, ಎಸ್, ನೀನ್ ನನಗೆ ಬ್ಯೂಟಿಫುಲ್ ಆದ ಪ್ಲೇಸ್ ತೋರಿಸಿದ್ದಕ್ಕೆ ಬ್ಯೂಟಿಫುಲ್ ಆಗಿ ಗಿಫ್ಟ್ ಕೊಡ್ತಾ ಇದ್ದೀನಿ. ಏನದು? ಸಾರಿ, ಒಂದೇ ನಿಮಿಷ. ಅವಳಿಗೆ ಬೇಡ ಕಣೋ, ಬೇರೆ ಹಣ್ಣಿದೆ. ಬೇಡ, ನೀನ್ ಇಷ್ಟಪಟ್ಟು ಕೊಟ್ಟಿದ್ಯಾ, ಅದನ್ನ ಬ್ಯೂಟಿ ಮಾಡ್ಕೊಂಡು ತಿನ್ನೋಣ ಕಣ. ಓಕೆ, ಒಂದೇ ನಿಮಿಷ. ಒಂದ್ ಹಣ್ಣು ತರೋಕೆ ಎಷ್ಟೊತ್ತು? ರವಿ, 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 ಪ್ಲೀಸ್ ಬಂದ್ಬಿಡು ರವಿ, ನನಗೆ ಭಯ ಆಗ್ತಾ ಇದೆ. ರವಿ, 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 ನನ್ನ ಸತಾಯಿಸ್ಬೇಡ ರವಿ, ಬಂದ್ಬಿಡು ರವಿ, ರವಿ, ಪ್ಲೀಸ್. ರವಿ, 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 ಏನಾಯ್ತು ರವಿ? ರವಿ, ಏನಾಯ್ತು? ಮಾತಾಡು ರವಿ, ಪ್ಲೀಸ್ ರವಿ, 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 ಪ್ಲೀಸ್ ರವಿ, ರವಿ. ರವಿ, ಬೇಡ.
ಮಧು, ಏನಾದ್ರೂ ಸುಳ್ಳು ಸಿಗ್ತೇನಪ್ಪ? ಅಪ್ಪ ನೀವ್ ಲೇಟ್ ಮಾಡಿದ್ರಿ. 3 ದಿವಸ ಮುಂಚೆ ಹೇಳಿದಿದ್ರೆ ನಾನ್ ಬರ್ತಾ ಇರ್ಲಿಲ್ವಪ್ಪ. ಅವಳು ಆಗಾಗ ಫ್ರೆಂಡ್ಸ್ ಮನೆ ಟ್ರಿಪ್ಸ್ ಅಂತ ಹೇಳಿ ಹೋಗ್ತಿದ್ಲು. ಹೀಗಾಗುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿತ್ತಪ್ಪ? ಅಷ್ಟಕ್ಕೂ ನಿನ್ ಕೆಲ್ಸಕ್ಕೆ ಯಾಕೆ ಡಿಸ್ಟರ್ಬ್ ಮಾಡ್ಬೇಕಂತ ಹೇಳಿ. ಅಪ್ಪ ಅವಳು ನನ್ನ ಒಬ್ಳೇ ತಂಗಿ, ಎಲ್ ಹೋದ್ಲೋ ಏನೋ. 3 ದಿನದಿಂದ ಹುಡುಕ್ತೇನೆ ಇದೀನಿ. ಎಲ್ ಹೋಗ್ಬೇಕಾದ್ರೂ ಫೋನ್ ಮಾಡೇ ಹೋಗೋಳು. ಆದ್ರೆ ಈ ಸಲ ಫೋನೇ ಮಾಡ್ಲಿಲ್ಲ. ಹೌದಪ್ಪ, ಅವಳು ಯಾವತ್ತೂ ಈ ತರ ಮಾಡಿದವಳಲ್ಲ. ಎಲ್ಲ ಕಡೆ ವಿಚಾರಿಸಿದ್ರಾ ಅಪ್ಪ? ಅವಳ ಫ್ರೆಂಡ್ಸ್ಗೆ ಅದೆಲ್ಲ ಮಾಡಿದ್ದಾಯ್ತಪ್ಪ. ನಿನ್ನೆಯಿಂದ ಅವಳ ಮೊಬೈಲ್ ರೀಚ್ ಆಗ್ತಾ ಇಲ್ಲ. ಅವಳೇನು ಇಲ್ಲಿಂದನಾದ್ರೂ ಒಂದು ಫೋನ್ ಮಾಡ್ಬೋದಾಯ್ತಲ್ವಾ? ಮಧು, ಪೇಪರ್ನಲ್ಲಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಒಂದು ಆಡ್ ಕೊಟ್ರೆ? ಬೇಡಪ್ಪ, ಪ್ರಪಂಚ ನಾವ್ ಅನ್ಕೊಂಡಂಗಿಲ್ಲ. ಸೌಮ್ಯ ಕಾಣೆ ಆಗಿದ್ದಾಳೆ ಅಂತ ಜಾಹೀರಾತು ಕೊಡೋದು ಲಾಸ್ಟ್ ಚಾನ್ಸ್. ಅದಕ್ಕೂ ಮೊದಲು ಇನ್ನೊಂದಷ್ಟು ಸರ್ಚ್ ಮಾಡೋಣ. ಹೋಗಕ್ ಮುಂಚೆ ಏನಾದ್ರೂ ಹೇಳಿದ್ಲಾ? ರಿಸಲ್ಟ್ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಲು. ಆಮೇಲೆ ಕಾಲ್ ಮಾಡಿದ್ಲಾ? ಹ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ, ಸ್ವೀಟ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ಲು. ಹೌದಾ? ಆಮೇಲೆ ಮತ್ತೊಂದು 5 ನಿಮಿಷಕ್ಕೆ ಫೋನ್ ಮಾಡಿ, ನಾನ್ ರವಿ ಜೊತೆ ಸಣ್ಣ ಪಿಕ್ನಿಕ್ ಹೋಗ್ತಾ ಇದ್ದೀನಿ, ಒಂದೇ ದಿನ ಸಂಜೆ ಬಂದ್ಬಿಡ್ತೀನಿ ಅಂದ್ಲು. ಹೇಗೋ ಮದುವೆ ಆಗೋರಲ್ವಾ, ಹೋಗ್ ಬರ್ಲಿ ಬಿಡು ಅಂತ ಹೇಳಿ ನಾನು ಸುಮ್ನೆ ಆದೆ. ರವಿ ಮನೆಗೇನಾದ್ರೂ ಫೋನ್ ಮಾಡಿದ್ರಾ? ಇಲ್ಲ, ಅವರೇ ಇಲ್ಲಿಗೆ ಫೋನ್ ಮಾಡಿದ್ರು. ಯಾವಾಗ? ನೆನ್ನೆ. ಮಧು, ಯಾರಿಗ್ ಫೋನ್ ಮಾಡ್ತಾ ಇದೀಯಾ? ರವಿ ಮನೆಗಪ್ಪ. ಬೇಡಪ್ಪ, ನೀನ್ ಫೋನ್ ಮಾಡಿದ್ರೆ ಮತ್ತೆ ಅವರೆಲ್ಲ ಗಾಬರಿ ಆಗ್ತಾರೆ. ಡೋಂಟ್ ವರಿಪ್ಪ, ಐ ವಿಲ್ ಹ್ಯಾಂಡಲ್. ಹಲೋ ಅಂಕಿಲ್, ನಾನ್ ಮಧು. ಮಧು, ಹೇಳಪ್ಪ. ಸೌಮ್ಯ ಏನಾದ್ರೂ ಬಂದಿದ್ಲ ಅಲ್ಲಿಗೆ? ಇಲ್ವಲ್ಲ. ಹೌದಾ? ನನ್ ತಮ್ಮ ರವಿನ ಅವಳ ಜೊತೆ ಹೋಗಿದ್ದಾನೆ. ಎಲ್ಲೋಗಿರ್ಬೋದು? ನಂಗೂ ಅದೇ ಚಿಂತೆ ಆಗಿದೆ ಕಣಯ್ಯ. ಹೌದಾ? ಸರಿ ಬಿಡಿ ಅಂಕಿಲ್. ಯಾಕೋ ನಿನ್ ಧ್ವನಿಲ್ ಏನೋ ಆತಂಕ ಕಾಣ್ತಾ ಇದೆ? ಏನಿಲ್ಲ. ರವಿ ಸೌಮ್ಯ ಏನಾದ್ರೂ? ಅಂತದೇನಿಲ್ಲ ಬಿಡಿ. ಅವರು ಒಂದಿನಕ್ಕಿಂತ ಜಾಸ್ತಿ ಆಚೆ ಹೋದವರೇ ಅಲ್ಲ. ಹೌದು. ಸುಮ್ಮನೆ ಕೇಳಿದೆ ಅಷ್ಟೇ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಐ ಆಮ್ ಗೆಟಿಂಗ್ ಸ್ಕೇರ್ಡ್. ಡೋಂಟ್ ವರಿ ಅಂಕಿಲ್, ಅವ್ರು ಎಲ್ಲೇ ಇದ್ರು ನಾನು 3 ದಿನದಲ್ಲಿ ಪತ್ತೆ ಹಚ್ತೀನಿ. ನೋಡಪ್ಪ, ನನ್ನ ಹೆಲ್ಪ್ ಏನಾದ್ರೂ ಬೇಕಾಗಿದ್ರೆ ಫೋನ್ ಮಾಡು, ಇಮ್ಮಿಡಿಯೇಟ್ ಬಂದ್ಬಿಡ್ತೀನಿ. ಓಕೆ ಅಂಕಿಲ್. ಓಕೆ, ಸರಿ ಆಯ್ತು. ಸರಿ. ಚೆಕ್. ಕೂಲ್ ಯಾರ್? ಏನ್ ಕೂಲಪ್ಪ? ಏನಾಯ್ತು ನಿನ್ಗೆ? ನನ್ ಪ್ರೀತಿಗ್ ಬೆಲೆನೇ ಇಲ್ಲ, ಹಂಗಾಗೋಯ್ತು. ಆ ಪೂರ್ವಿ ಹಾಗೆ ಕಣೋ, ಯಾರು ಕರೆದ್ರು ಬರಲ್ಲ. ಅವಳು ಒಂದ್ಸಲ ಕೋಪ ಬಂತು ಅಂದ್ರೆ ಅಷ್ಟೇ. ಅಯ್ಯೋ, ನೀನು ಉರಿಯೋ ಗಾಯಕ್ಕೆ ಉಪ್ಪು ಹಾಕ್ತಿದ್ಯಲ್ಲ. ಅಯ್ಯೋ, ಏನ್ಲಾ ಕಣೋ, ಸುಮ್ನೆ ತಮಾಷೆ ಹೇಳ್ದೆ. ಏನಮ್ಮ ತಮಾಷೆ ಮಾಡ್ತೀಯ? ಅವಳನ್ನ ಒಂದು ಕ್ಷಣ ನಮ್ ಬಿಟ್ಟಿರಕ್ಕಾಗಲ್ಲ. ಅದು ನಿಮ್ಮಿಬ್ರು ಗೊತ್ತಾ? ಅವಳಿಗಾದ್ರೂ ನಿನ್ ಬಿಟ್ಟಿರಕ್ಕಾಗತ್ತೆ ಅನ್ಕೊಂಡಿದ್ಯಾ? ಸರಿ ಸರಿ, ಒಂದ್ ಐಡಿಯಾ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್, ಅದೇನು ಅಂತ ಬೇಗ ಹೇಳು. ಓಕೆ ಓಕೆ, ಈಗ ನಾನ್ ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡು. ಏನಮ್ಮ ಅದು? ನೀನು ಸ್ವಿಟ್ಜರ್ಲ್ಯಾಂಡ್ಗೆ ಯಾವಾಗ ಹೋಗ್ತೀರಿ ಹೇಳು. ಮೇ ಬಿ ಟುಮಾರೋ. ವಾಟ್? ಟುಮಾರೋ? ನೋ ಚಾನ್ಸ್. ನೀನ್ ನಾಳೆ ಸ್ವಿಟ್ಜರ್ಲ್ಯಾಂಡ್ ಹೋಗಿ ನಾವಿಬ್ರು ಖಂಡಿತ ಬಿಡಲ್ಲ ನಿನ್ನ. ನೀನು ಪೂರ್ವಿನ ಮದ್ವೆ ಮಾಡ್ಕೊಂಡು ಜೊತೆಲ್ಲ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಅವಕಾಶ ಇಲ್ಲಮ್ಮ, ಮಾಡ್ಕೋತಾ ಇದ್ದಾಳಮ್ಮ. ಸ್ಕೋಪ್ ತಗೊಂತಾ ಇದ್ದಾಳೆ. ಮದುವೆ ಹತ್ರ ಬರ್ತಾ ಇದ್ರು ದೊಡ್ಡ ಮೈಸೂರು ಮಾರಾಣಿ ಹಿಡ್ದಂಗ್ ಆಡ್ತಾಳೆ. ಬರೀ ಮೇಕಪ್ ಮೇಕಪ್ ಮೇಕಪ್, ಬ್ಯೂಟಿ ಪಾರ್ಲರ್ 24 ಗಂಟೆನು. ನಾನು ಎಷ್ಟು ಕನ್ವಿನ್ಸ್ ಮಾಡ್ಲಿ ಹೇಳು? ತುಂಬಾ ಸ್ಕೋಪ್ ಆಯ್ತು. ಜಂಬುದೂರಿಗೆ ನಾನು ಸ್ವಲ್ಪ ಇಷ್ಟ ಇಲ್ಲ. ಕೂಲ್. ಹೇಗೂ ನಿಮ್ ಮದುವೆ ಇನ್ನು 20 ದಿನ ಬಾಕಿ ಇದೆ. ನಾವೆಲ್ಲರೂ ಸೇರ್ಕೊಂಡು ಯಾಕೊಂದ್ ಪಿಕ್ನಿಕ್ ಹೋಗ್ಬಾರ್ದು? ನಾನ್ ಹೇಗೋ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತೀನಿ, ಖಂಡಿತ ಒಪ್ಪಿಸ್ತೀನಿ. ಆಗ ಎಲ್ಲ ಸರಿ ಹೋಗುತ್ತೆ. ಹೇಗೆ ಒಪ್ಪಿಸ್ತೀಯಾ? ಒಪ್ಪಲ್ಲ, ಅವಳು ಮೊದ್ಲೇ ಅಡ್ಮಾರಿ. ಅವಳು ದೀಪಾವಳಿ ಹಬ್ಬದ ದಿನ ನಮ್ಮಿಬ್ರು ಎಂಗೇಜ್ಮೆಂಟ್ಗೆ ನನ್ನನ್ನು ಒಪ್ಪಿಸ್ಲಿಲ್ವಾ ಅವಳು? ಹಾಗೆ ನಾನು ಈ ಪಿಕ್ನಿಕ್ ಬರೋಕೆ ಅವಳನ್ನ ಒಪ್ಪಿಸ್ತೀನಿ. ಯಾಕೆ ಅಂದ್ರೆ ಅವಳಿಗೆ ನಾನಂದ್ರೆ ತುಂಬಾ ಇಷ್ಟ ಕಣ. ಸ್ವಂತ ತಂಗಿ ತರ ನನ್ನನ್ನ ಟ್ರೀಟ್ ಮಾಡ್ತಾಳೆ. ಹೇಗಾದ್ರೂ ಮಾಡಿ ಅವಳನ್ನ ಒಪ್ಸಿ ಕರ್ಕೊಂಡ್ ಬರ್ತೀನಿ. ಅದ್ ಹೇಗ್ ಒಪ್ಪಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ವೆರಿ ವೆರಿ ಗುಡ್ ಐಡಿಯಾ. ನಾವು ಪಿಕ್ನಿಕ್ ಬರ್ತೀವಿ. ಪಿಕ್ನಿಕ್ ಅಂದ್ರೆ ಏನು ಅಂತ ಗೊತ್ತೇನೋ ನಿಮ್ಗೆ? ಪಿಕ್ ಅಂದ್ರೆ ಎತ್ಕೊಂಡೋಗು ಅಂತ. ನಿಕ್ ಅಂದ್ರೆ
ಇಷ್ಟವಾದವರು ಅಂತ. ಅಂದ್ರೆ ಇಷ್ಟವಾದವ್ರನ್ನ ಎತ್ತಾಕೊಂಡೋದು ಅಂತ. ಏಯ್ ನೀವಿಬ್ರು ಯಾತಕ್ಕ? ನಾವು ಅದೇ ಲವರ್ಸು, ಲವ್ನ ಸಕ್ಸಸ್ ಮಾಡ್ಕೊಂಡು ಮ್ಯಾರೇಜ್ ಮಾಡ್ಕೊಳ್ತಾ ಇದೀವಿ. ಅದಕ್ಕೋಸ್ಕರ ಪಿಕ್ನಿಕ್ ಹೋಗ್ಬೇಕಂತ ಹೊರಟಿದೀವಿ. ಯಾವಾಗ ಸಿಗ್ತೀವೋ ಏನೋ ಅಂತ. ನೀವಿಬ್ರು ಯಾಕೋ ಮಧ್ಯೆ ಕರಡಿತಾರ? ನಮ್ಮನ್ ಕಂಡ್ರೆ ಯಾವಾಗ್ಲೂ ನೀವು ಹಂಗೇನೆ. ಬೇಜಾರ್ ಮಾಡ್ಕೋಬೇಡಿ ಕಣ್ರು, ನಾವು ಜೋಡಿಗಳು ಹೋಗ್ತಾ ಇದೀವಿ. ನಾವು ಬೇಕಾದ್ರೆ ಜೋಡಿನ ಕರ್ಕೊಂಡ್ ಬರ್ತೀವಿ. ಏನು ನಿಮಗ್ ಜೋಡಿಗಳ? ನಾವು ಒಬ್ಬರನ್ನ ಪ್ರೀತಿಸ್ತಾ ಇದೀವಿ. ಏನು ಇಬ್ರು ಒಬ್ಬಳೇನಾ? ಅಯ್ಯೋ ಕಮಂಗಿಗಳ, ಯಾರಪ್ಪ ಪುಣ್ಯಾತಿಥಿ ನಿಮ್ಮಿಬ್ರು ಪ್ರಪೋಸಲ್ ಒಪ್ಕೊಂಡೋಳು? ಶಕ್ಕು ಇನ್ನೂ ಒಪ್ಕೊಂಡಿಲ್ಲ. ನೀವು ಪಿಕ್ನಿಕ್ ಕರ್ಕೊಂಡು ಹೋಗೋದಾದ್ರೆ ನಾವು ಒಪ್ಪಿಸ್ತೀವಿ. ಇಬ್ರುನಾ? ಇಲ್ಲಪ್ಪ, ಅವಳಿಗೆ ನನ್ ಕಂಡ್ರೆ ತುಂಬಾ ಇಷ್ಟ. ಆದ್ರೆ ನಿನ್ ಬಿಳೆ ಕೂದ್ಲು ನೋಡಿ ಅಂಕಲ್ ತಾತ ಅಂತಾರೆ. ನೀನೇನ್ ಕಮ್ಮಿ, ಅವಳಿಗೆ ನಿನ್ ವಾಕಿಂಗ್ ಸ್ಟೈಲು ಟಾಕಿಂಗ್ ಸ್ಟೈಲು ಒಂಚೂರು ಇಷ್ಟ ಇಲ್ಲ ಅಂತ ಇರ್ತಾಳೆ, ಗೊತ್ತಾ ಸೋಡಾ ಬುಡ್ಡಿ? ನಾನು ಕನ್ನಡಕ ತೆಗೆದ್ರೆ 20 ವರ್ಷ ಗೊತ್ತಾ? ಅದಕ್ಕೆ ಮೊನ್ನೆ ಸಾಯಂಕಾಲ ಶೆಕು ಅಂತ ಯಾರಿಗೋ ಡಿಕ್ಕಿ ಹೊಡೆದಿದ್ದಲ್ಲ. ಅದು ಸಾಯಂಕಾಲ ಆಗಿತ್ತಲ್ಲ, ಕನ್ನಡಕ ತೆಗೆದಿಟ್ಟಿದ್ದೆ. ಓಕೆ ಓಕೆ, ಫಸ್ಟ್ ನೀವಿಬ್ರು ಅವಳನ್ನ ಒಪ್ಸಿ. ನಿಮ್ಮಿಬ್ರಲ್ಲಿ ಅವಳಿಗೆ ಯಾರನ್ನ ಇಷ್ಟ ಪಡ್ತಾಳೋ ಅವ್ರು ನಮ್ ಜೊತೆ ಬರ್ಬೋದು. ಓಕೆನಾ? ಓಕೆ ಓಕೆ, ಹೋಗೋದು ಓಕೆ, ಆದ್ರೆ ಎಲ್ಲಿಗೆ ಅಂತ? ನಾನು ಯಾವಾಗ್ಲೂ ಹೇಳ್ತಾ ಇದ್ನಲ್ಲ, ಒಂದ್ ಬ್ಯೂಟಿಫುಲ್ ಲೊಕೇಶನ್ ಇದೆ ಅಂತ. ಆದ್ರೆ ನಾವ್ ಯಾರು ನೋಡಿಲ್ಲ, ಹುಡ್ಕೋಣ. ಆದ್ರೆ ಪೂರಿನ ಒಪ್ಸೋ ಜವಾಬ್ದಾರಿ ನಿಮ್ದು. ನೋಡಪ್ಪ, ಪೂರ್ವಿನ ಒಪ್ಸಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ಆದ್ರೆ ಎಲ್ಲಿಗೆ ಅಂತ ಹೇಳು. ಏಕಲವ್ಯ ಬೆಟ್ಟಕ್ಕೆ. ಮನುಷ್ಯ ತುಂಬಾ ಪವರ್ಫುಲ್ ಗೆ ಇದ್ದಾನೆ. ಇಲ್ಲಿ ಯಾರು ಬರ್ತಾರಾ? ಹಾ ಕುತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಥ್ಯಾಂಕ್ ಯು ಸರ್. ಇಲ್ಲಿ ಯಾರು ಸಪ್ಲೈಯರ್ ಕಾಣ್ತಿಲ್ಲ. ಸರ್ ಹೆಂಗುಳ್ಳಿ? ಏನೇನಿದೆ ಸರ್? ನಾನ್ ವೆಜ್ ಅಲ್ಲಿ ಚಿಲ್ಲಿ ಚಿಕನ್ ಇದೆ, ಚಿಕನ್ ಮಂಚೂರಿ ಇದೆ, ಚಿಕನ್ 65 ಇದೆ, ಲೆಮನ್ ಚಿಕನ್ ಇದೆ. ಡ್ರಿಂಕ್ಸು? ಡ್ರಿಂಕ್ಸ್ ಅಲ್ಲಿ 6 ಡ್ರಿಂಕ್ಸ್ ಬೀರ ಸರ್. MH ಇದೆಯಾ? MH ಬ್ರ್ಯಾಂಡಿನ ಸರ್? ಹಾ, ಕ್ವಾರ್ಟರ್ ಅಥವಾ ಫುಲ್ ಬಾಟಲ್ ಸರ್? ಕ್ವಾರ್ಟರ್ ಮತ್ತೆ 2 ಬಾಟಲ್ ನೀರಮ್ಮ. ಕ್ವಾರ್ಟರ್ ಸರ್, 2 ಬಾಟಲ್ ನೀರು. ಆಮೇಲೆ ಸರ್? ಸದ್ಯಕ್ಕೆ ಸಾಕು. ಆಯ್ತು ಸರ್. ಇಲ್ಲಿಂದ ಜೋಗಿನ್ ಮನೆಗೆ ಎಷ್ಟು ದೂರ ಆಗತ್ತೆ? ಜೋಗಿನ್ ಮನೆಗೆ ಹಾ, ಇಲ್ಲಿಂದ 40 ಕಿಲೋಮೀಟರ್ ಮೈನ್ ರೋಡ್ನಾಗ ಹೋಗ್ಬೇಕು. ಆಮೇಲೆ ಕಚ್ಚಾ ರೋಡಲ್ಲಿ 50 ಕಿಲೋಮೀಟರ್ ಹೋಗ್ಬೇಕು. ಅದ್ರಲ್ಲಿ ಮಧ್ಯೆ ಎಲ್ಲ ಬರೀ ಕಾಡು. ಇಂಥ ಟೈಮ್ ನಲ್ಲಿ ರಿಸ್ಕ್ ಯಾಕೆ ತಗೊಳ್ತೀಯಪ್ಪ? ಹಾಗಲ್ಲ, ನಂಗೆ ಕಾಡಲ್ಲೆಲ್ಲ ಓಡಾಡಿ ರೂಢಿ ಇದೆ. ಅರೆ ಪಾಗಲ್ ಕ್ಯಾ? ಈಗ ಟೈಮ್ ಎಷ್ಟು ಗೊತ್ತಾ? 10:30 ಸುಬಹ ಕಾ ನೈ, ರಾತ್ ಕಾ. ಮಳೆ ಬರಂಗೂ ಇದೆ, रास्ता कच्चा है, मजदूर भी नहीं मिलेगा. अगर गाड़ी कुछ खराब हो तो हगलತ್ತೆ ಓಡಾಕೆ ಭಯ ಆಗ್ತದೆ. ಇನ್ ನೈಟ್ ಮೇಲೆ ಹೆಂಗ್ ಹೋಗ್ತೀಯಾ? ಜೀವನ ಪೂರ್ತಿ ರೋಡ್ ಮೇಲೆ ಓಡಾಡೋ ನಾವು, ಹಮ್ಕೋ ಭಯ ಆಗ್ತದೆ. ಮಾಲೂಮ್? ಇಲ್ಲ, ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು. ಅರ್ಜೆಂಟ್ ಜಾನ ಮತ್. ರಾತ್ರಿನಲ್ಲಿ ನಿನ್ಗೆ ಏನಾದ್ರೂ ಆದ್ರೆ ನಿನ್ ಅರ್ಜೆಂಟ್ ಬಂದು ಕಾಪಾಡ್ತದೆ. सच बोलता हूं मैं, मेरी बात सुनो, मत जा. ಅಲ್ಲ, ಈ ರಾತ್ರಿ ಇಂಥ ಕಡೆ ಎಲ್ಲಿರೋದು ಅಂತ. ಟೆನ್ಷನ್ ಹಾಕೋ ಭಯ. ನಿನಗೆ ಚಿಕಣಿ ಚಿಕಣಿ ತೋರಿಸ್ತೀನಿ ಇವತ್ತು. ಸುಬೋ ಹೆಂಗಾಗುತ್ತೆ ಅಂತ ಮಾಲೂಮ್ ನೈ ಪಡೆಗ. ಕಾಜಿ ಹೇಳೋದೇನ್ ಬಂತು, ತೋರ್ಸೋಣ ಬಾ. ಬನ್ನಿ. ಹಲೋ ಅಪ್ಪ, ನಾನ್ ಮನೆಗ್ ಬರೋದ್ 2 ದಿವಸ ಲೇಟ್ ಅರೆ ಭಯ್ಯ, ಫೋನ್ ಅಲ್ಲಿ ಎಂತ ಮಾತುಕತೆ? ಚಲೋ ಯಾರ್ ಮಜಾ ಕರೆಂಗೆ. ಬಂದೆ ಬಂದೆ. ಇದು ಕನ್ನಡಕ. ನನ್ ಕಣ್ ಕಾಣೋದಿಲ್ಲ, ಆದ್ರೂ ಅವಳು ನನ್ನ ಇಷ್ಟಪಡ್ತಾ ಇದ್ದಾಳೆ ಗೊತ್ತಾ? ನನ್ ಕೂದ್ಲೆಲ್ಲ ಬೆಳಗಾಗಿದೆ, ಆದ್ರೂ ನಂಗೆ ಯಾರು ಹೆಣ್ ಕೊಡಲ್ಲ. ನನ್ನೂ ಇಷ್ಟ ಪಡ್ತಿದ್ದಾಳೆ. ನೋಡು, ಮಾತ್ ಬೆಳೆದ್ರೆ ಜಗಳ ಆಗುತ್ತೆ ಅಷ್ಟೇ, ಫ್ರೆಂಡ್ಶಿಪ್ ಹಾಳಾಗುತ್ತೆ. ನಿನಗ್ ಸ್ನೇಹ ಬೇಡ ಅಂದ್ರೆ ನಾನ್ ಎಲ್ಲದಕ್ಕೂ ರೆಡಿ. ಅದೆಲ್ಲ ಯಾಕೆ? ಈಗ ನಮ್ಮಿಬ್ರಲ್ಲಿ ಯಾರನ್ನ ಇಷ್ಟಪಡ್ತಾಳೋ ಅವಳನ್ನೇ ಕೇಳೋಣ. ಈ ಮಾತ್ ಮೊದ್ಲೇ ಯಾಕೆ ಕೇಳಕ್ ಆಗ್ಲಿಲ್ಲ?
ಸರಿ ಫೋನ್ ಮಾಡಿ ಕೇಳ್ತೀನಿ. ಹಲೋ ಮೈ ಡಿಯರ್ ನಾರು, ನೀನು ನೋಡಿ 1 ವಾರ ಆಗಿತ್ತು. ಎಲ್ಲಿ ಹೋಗಿದ್ದೆ ಇಷ್ಟ ದಿನ? ನಾನು ಎಲ್ಲಿ ಹೋಗಿದ್ದೆ ಅಂತ ಮರ್ತೇ ಹೋಗಿದ್ದೆ ಚಿನ್ನ. ಯಾಕೆ? ಏಕೆಂದ್ರೆ ನೀನಿಲ್ದೆ ಈ ಜಗತ್ತೇ ಶೂನ್ಯ, ಅಂದ್ರೆ 0. ನಂಗೂ ಹಾಗೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ನಿಮಗ್ 0 ಹಾಕೊಂಡ್ರೆ ನಂಗ್ ಚೌಕ ಕಾಣಿಸ್ತಾ ಇತ್ತು. ಹೌದಾ? ಗುಂಡಗಾಗಿರೋ ಭೂಮಿ ಚೌಕಾಯ್ತಾ? ಅದೇನೋ ಗೊತ್ತಿಲ್ಲ, 4 ಕಡೆ ಗೋಡೆ ಇತ್ತಲ್ಲ. ಓ ಹಂಗ, ರೂಮಲ್ಲಿದ್ಯಾ? ಅಂತೂ ಅರ್ಥ ಮಾಡ್ಕೊಂಡಿಯಲ್ಲ. ಓಡಾಡಕ್ ದುಡ್ಡಿರ್ಲಿಲ್ಲ, ಇಸ್ಕೊಳ್ಳೋಣ ಅಂದ್ರೆ ನೀನಿರ್ಲಿಲ್ಲ. ಓ ಅದಕ್ಕೆ ಯಾಕೆ ಯೋಚಿಸ್ತೀಯ? ನಾನಿದ್ದೀನಿ, ಕೊಡ್ತೀನಿ ತಗೋಸಕ್ಕು. ನೀನ್ ನನ್ನ ಪ್ರೀತಿಸ್ತೀಯಲ್ವಾ? ಇಷ್ಟ ದಿನದ ಮೇಲೆ ಬಂತ ಡೌಟು? ನಂಗೇನ್ ಡೌಟ್ ಇಲ್ಲ, ಸುನೀಲಿಂಗೆ ಡೌಟು. ಅವನಿಗೆ ಬರ್ತಾನೆ, ಸರಿಯಾಗಿ ಹೇಳು ಶಕ್ಕು. ಅಯ್ಯೋ, ಅವ್ನ್ ಹಾಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನಿಮ್ಮಿಬ್ರಿಗೂ ಒಂದು ಸ್ಪರ್ಧೆ ಇಡ್ತೀನಿ ಅಂತೀನಿ. ಅದ್ರಲ್ಲಿ ಯಾರ್ ಗೆಲ್ತಾರೋ ಅವ್ರನ್ನ ನಾನ್ ಪ್ರೀತಿಸ್ತೀನಿ ಅಂತ ಹೇಳ್ತೀನಿ. ಆವಾಗ ಎಲ್ಲ ಸರಿ ಹೋಗುತ್ತೆ. ನಾನ್ ಸೋತ್ರೆ? ನೀನ್ ನನ್ ಚಿನ್ನ ಅಲ್ವಾ, ನೀನ್ ಸೋಲಲ್ಲ, ನೀನೇ ಗೆಲ್ಲೋದು. ಸ್ವಲ್ಪ ಈಸಿ ಆಗಿರೋದು ಹೇಳ್ಕೊಡು ಶಕ್ಕು. ಆಯ್ತು, ಅವನಲ್ಲಿ ಬಂದ, ಮ್ಯಾನೇಜ್ ಮಾಡು ಶಕ್ಕು. ಸರಿ ಸರಿ, ನಾನೆಲ್ಲ ಮ್ಯಾನೇಜ್ ಮಾಡ್ತಿದ್ದೀರ. ಓ ಆಗ್ಲೇ ರೆಡಿನಾ? ಇರ್ಲಿ ಬಿಡು, ತಗೋ ಸ್ವೀಟ್ಸ್ ತಂದಿದ್ದೀನಿ. ಅಯ್ಯೋ, ನೀವಿಬ್ರು ಸ್ವೀಟ್ ತಂದ್ಬಿಟ್ರಾ? ಒಬ್ರಾದ್ರೂ ಖಾರ ತರದಲ್ವಾ? ನೆಂಚ್ಕೊಂಡ್ ತಿನ್ನಕ್ ಸರಿ ಹೋಗ್ತಾ ಇತ್ತು. ಹೋಗ್ಲಿ ಬಿಡು ಶಕ್ಕು. ನೋಡು, ಈಗ ನಮ್ಮಿಬ್ಬರ ಮಧ್ಯೆ ಒಂದ್ ಸಮಸ್ಯೆ ಇದೆ, ಅದನ್ನ ನೀನೇ ಸಾಲ್ವ್ ಮಾಡ್ಬೇಕು. ನರಸಿಂಹ ಎಲ್ಲ ಹೇಳಿದಾನೆ. ಅದ್ನು ಹೇಳ್ಬಿಟ್ನಾ? ಶಕ್ಕು, ನಾವಿಬ್ರು ಪಿಕ್ನಿಕ್ ಹೋಗಣ್ವಾ? ಪಿಕ್ನಿಕ್? ಅದೇನು ಹೇಳಿಲ್ವಲ್ಲ. ದಡ್ಡ, ಈ ಶಕ್ಕು ಯಾರನ್ನು ಪ್ರೀತಿಸ್ತಾಳೋ ಗೊತ್ತಿಲ್ಲ, ಪಿಕ್ನಿಕ್ ಕರೀತೀಯ? 1000 ಸಾರಿ ಹೇಳಿದೀನಿ, ಅವಳು ನನ್ನೇ ಲವ್ ಮಾಡೋದು. ನನ್ನನ್ನೇ ಲವ್ ಮಾಡೋದು. 1000 ಸಾರಿ ಹೇಳಿದೀನಿ, ನನ್ನೇ ಲವ್ ಮಾಡೋದು ಅವಳು. ನೀವಿಬ್ರು ಯಾಕೆ ಹೀಗ್ ಜಗಳ ಆಡ್ತೀರಾ? ನಾನ್ ಹೇಳೋ ವಸ್ತುನ ಯಾರ್ ತಂದ್ಕೊಡ್ತೀರೋ ಅವ್ರನ್ನೇ ನಾನ್ ಲವ್ ಮಾಡೋದು. ಅದೇನು ಅಂತ ಹೇಳ್ಬಿಡು, ನಾನೇ ತಂದ್ಕೊಟ್ಬಿಡ್ತೀನಿ. ನೋಡ್ ಸೋನು, ನಿನಗೆ ಕಣ್ಣಿನ ಪ್ರಾಬ್ಲಮ್, ಇವನ್ಗೆ ವಯಸ್ಸಿನ ಪ್ರಾಬ್ಲಮ್. ಈ 2 ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ನೀವೊಂದ್ ಕೆಲ್ಸ ಮಾಡ್ಬೇಕು. ಏನು? ಅಮೃತ ಕೊಳದಿಂದ ಅಮೃತನ ತುಂಬ್ಕೊಂಡ್ ಬರ್ಬೇಕು. ಅದು ಮಾನಸ ಸರೋವರದಲ್ಲಿ ಇದೆಯಂತೆ. ಹೌದಾ? ಹಾಗಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅದನ್ ಕುಡಿದ್ರೆ ಮುಪ್ಪೇ ಇರಲ್ವಂತೆ. ಹೌದಾ? ಯಾರ ಅದನ್ನ ತರ್ತಾರೋ ಅವ್ರಿಗೆ ನಾನ್ ಜೋಡಿ, ನಾವೇ ರಾಜ ರಾಣಿಯರು. ಆಮೇಲೆ ಪಿಕ್ನಿಕ್ ಎಲ್ಲ. ಅದಪ್ಪ ಮಾತು ಅಂದ್ರೆ. ನೋಡ್ ನರಸಿಂಹ, ಇದ್ರಲ್ಲಿ ನಾನೇ ಗೆಲ್ಲದು. ನಾನು ಶಕ್ಕು, ಖರ್ಚಿಗೆ ಏನಾರು ಕಾಸು ಬೇಕಿದ್ರೆ ಕೊಡ್ತೀನಿ, ತಗೋ. ಅವನೇನ್ ಕೊಡೋದು, ಅವನ್ಗಿಂತ ಜಾಸ್ತಿ ನಾನ್ ಕೊಡ್ತೀನಿ, ತಗೋ. ಇಟ್ಕೋ. ದುಡ್ಡು ಇಟ್ಕೊಂಡ್ಲು. ಇದು ಹಿಡ್ಕೊ, ನೀನ್ ಹಿಡ್ಕೊ. ನೀನೆ ತಿನ್ನು ಶಕ್ಕು, ನೀನೆ ತಿನ್ನ. ನಡಿಯೋ ಹೋಗೋಣ. ಎಲ್ಲ ಕಡೆ ಅರ್ಜೆಂಟ್ ಮಾಡ್ತೀಯಾ? ಇಲ್ಯಾಕ್ ಲೇಟು? ಹೋಗೋಣ. ಒಂದು 2 3 4 5 6 7 ಅಯ್ಯೋ, ಆ ಗೂಬೆಗಳೇನ್ ಮಾಡ್ತಾರ ಬಿಡೆ. ಅಲ್ಲೇ ಇದಾರು. ಎಲ್ಲ ಎಷ್ಟು ಕೊಟ್ರು? 5000 ಇರ್ಬೇಕು ನೋಡಿ. 5000 ಇದ್ದಂಗಿಲ್ಲ ಕಣೆ, ಬರೀ 4000 ಇದೆ. ಬೇಕೆಲ್ಲರೂ ಪಿಕ್ನಿಕ್ ಹೋಗೋಣ. ಅಶೋ, ಪಿಕ್ನಿಕ್ ಹೋಗಕ್ ಕಷ್ಟನ ಸಾಕಾಗತ್ತಾ? ಇದಾರಲ್ಲ ಗೂಬೆಗಳು. ನಿಜ ಹೇಳ್ಬೇಕು ಅಂದ್ರೆ ನಮ್ಮನೇಲಿ ಕರ್ಕೊಂಡ್ ಬಂದ್ರಲ್ಲ ತೇಜು ಮತ್ತೆ ರಿಚರ್ಡ್, ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಕಡೆ. ಹೇ, ನಿಂಗೊಂದ್ ವಿಷಯ ಗೊತ್ತಾ? ನಮ್ಮನೇಲಿ ಯಾರು ಕೇಳೋರಿಲ್ಲ. ಡಾನ್ಸ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಮೆಲ್ಲ 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 ಬೈ, ಕೈ ಕೊಡೆ. ಬೈ. ಏನಂದೆ? ಇಲ್ಲಿದ್ರೆ ಏನ್ ಬೇಕಾದ್ರೂ ಮಾಡ್ಬಹುದು ಅಂದ್ಯಾ?
ರೊಮ್ಯಾನ್ಸ್ ಮಾಡ್ಬೋದಾ? ಗುಡ್ ಜೋಕ್. ನೀನ್ ಯಾವಾಗ್ಲೂ ಅಲ್ಲಿದ್ಯಾನ. ಬಾ ತೇಜು, ರುಚಿ ಬನ್ನಿ ಬೇಗ. ನೀವು ಮುಂದೆ ಹೋಗಿ ನಾವು ಬರ್ತೀವಿ. ಇಷ್ಟೊತ್ತು ಏನ್ ಮಾಡ್ತಾ ಇದೀರಾ? ಚೂರು ಕೆಲಸ. ಓಹೋ, ಚೂರಿ ಕೆಲ್ಸನಾ? ಬನ್ನಿ ಬನ್ನಿ, ಪರವಾಗಿಲ್ಲ. ಏ ಬಾರೆ, ನಾನು ರಿಚ್ಚಿಗೆ ಒಂದ್ ಒಳ್ಳೆ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀನಿ, ಗೊತ್ತಾ? ಏನ್ ಗಿಫ್ಟು? ಅದೆಲ್ಲ ನಿನ್ ಹತ್ರ ಹೇಳಕ್ಕಾಗತ್ತಾ? ಅಯ್ಯೋ, ಏಯ್, ನಾನ್ ನಿನ್ ಫ್ರೆಂಡ್ ಅಲ್ವಾ? ನನ್ ಹತ್ರನೇ ಸಸ್ಪೆನ್ಸಾ? ಏನೇ ಇದು? ಏನೇ ಇದು? ಇವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅದೇ ತೇಜು, ರಿಚ್ಚಿ ನೋಡು ಎಲ್ಲಿ ಅಂತ ಹುಡ್ಕೋದು ಇವ್ರನ್ನ. ಇವ್ರು ಎಲ್ಲಿ ಹೋದ್ರೆ? ಇನ್ ಎಷ್ಟೊತ್ತು ಕಾಯುದೆ? ಲೋ ಸೋಡಾ ಬುಡ್ಡಿ, ಎಂತ ರೋಡ್ ಕರ್ಕೊಂಬಂದ್ಯೋ? ಎಲ್ಲೋ ಇದೆ ಅಮೃತ ಕೊಳ? ಬಾಯಿ ಮುಚ್ಕೊಂಡು ಕೂತ್ಕೊಂತೀಯ, ನಾನ್ ಕರ್ಕೊಂಡು ಹೋಗ್ತೀನಿ. ನಿನ್ ಸವಾಸ ಮಾಡಿದ್ದಕ್ಕೆ ಈ ಹಳ್ಳ ಕೊಳ ಎಲ್ಲ ಕಡೆ ಬರ್ಬೇಕಾಯ್ತು. ಯಾಕೋ ನಿಲ್ಲಿದ್ದೆ ಗಾಡಿನ? ಒಂದ್ ನಿಮಿಷ ಇರ, ಒಂದ ಮಾಡಿ ಬರ್ತೀನಿ. ಸರಿ, ಸ್ಟ್ಯಾಂಡ್ ಯಾಕ? ನಂಗ್ ಗೊತ್ತು ಬಿಡ. ಎಲ್ಗೋ ಬಟ್ಟೆ? ಹೇಳಿಲ್ವಾ? ಇವನು ಮತ್ ಬೇರೆ ಹೇಳ್ಬೇಕೇನು. ಮಾಡ್ತೀನಿ ಇರು, ನಿಂಗೆ ಬರೋದ್ರೊಳಗೆ ಹೆಂಗಾಗಿರುತ್ತೆ ನೋಡ್ತಾ ಇರೋ. ಬಾರ ಬೇಗ. ಏನ್ ಅಷ್ಟೇ ಅರ್ಜೆಂಟು? ಟೈಮ್ ಆಯ್ತಾ? ಒಂದ್ ನಿಮಿಷ ಇರಕ್ಕಾಗಲ್ವಾ? ಸೋಡಾ ಬಿಡ್ಡೆ, ಪಂಚರ್ ಆಗ್ಬಿಡ್ದಿಯಲ್ಲ ಗಾಡಿ. ನೋಡ, ಇಂಥ ಕಡೆ ಎಲ್ಲ ಕರ್ಕೊಂಬಂದ್ರೆ ಇನ್ನೇನಾಗ್ತದೆ? ಹಾ, ಅಯ್ಯೋ, ಟೈರ್ ಪಂಚರ್ ಆಗೋಗಿದೆ. ಏನ್ ಮಾಡೋದು? ನೀನು ನಂಬ್ಕೊಂಡ್ರೆ ಅಮೃತ ಕೊಳ ನೋಡ್ದಂಗೆ, ಇನ್ನೇನು ವಿಧಿ ಇಲ್ಲ. ನಡಿ, ತಳ್ಳು ಗೊತ್ತು ಐಸ. ತಳ್ಳು ತಳ್ಳು ನನ್ಗೆ ತಳ್ಳಲೇ, ತಳ್ಳು ಜೋರಾಗಿ ತಳ್ಳಲು. ಏನ್ ಸುಸ್ತಾಗ್ತಿಯಲ್ಲ, ತಳ್ಳು. ಒಳ್ಳೆ ಕಥೆ ಆಯ್ತು. ಅಂತೂ ಅಮೃತ್ ಕೊಳಕ್ ಬಂದ್ಬಿಟ್ವಿ. ಇದೇನೋ ಅಮೃತ ಕೊಳ? ಹೂ ಕಣ ನರಸಿಂಹ, ಇದೇ ಕಣೋ ಮಾನಸ ಸರೋವರ, ಅದೇ ಅಮೃತ ಕೊಳ. ಇದೊಳ್ಳೆ ತಿಪ್ಕೊಂಡ್ ನಡಿ, ಕೊಚ್ಚ ತುಂಬಿದ ಕೆರೆ ಇದ್ದಂಗೆ ಐತಲ್ಲೋ. ಹಿಂದಿನ ಕಾಲ ಸರೋವರಗಳೆಲ್ಲ ಹಿಂಗೆ ಇರೋದು. ಅಮೃತನೇ ಕಾಣ್ತಿಲ್ಲ. ಯಾವಾಗ ನೋಡಿದ್ರು ಇವಂದ್ ಅರ್ಜೆಂಟ್. ತಡಿ, ನಾನ್ ಮೊದ್ಲು ಕುಡಿದ್ ನೋಡ್ತೀನಿ. ನಾನ್ ಮೊದಲು ಕುಡಿದ್ರೆ ಏನಾಗ್ತದೆ? ನಿನ್ಗೆ ವಯಸ್ಸಾಗಿದೆ, ನಿನ್ ಸೇಫ್ಟಿಗೋಸ್ಕರನೇ ಹೇಳ್ತಾ ಇರೋದು. ಆಯ್ತಪ್ಪ, ಮೊದ್ಲು ನೀನೇ ಕುಡಿ. ಅಮೃತ ಅಂತಂದೆ ಬಿಡ್ತೀನೋ, ಕೊಡ ನಂಗೊಂಚೂರು. ಕಷ್ಟಪಟ್ಟು ತಂದಿರೋನೆ ನಾನು. ನಂಗೂ ಕೊಡ. ಯಾಕೋ ಏನಾಯ್ತು? ಲೋ ಸೋಡಾ, ಏನಾಯ್ತು? ಸೋಡಾ ಎದ್ದಳೋ, ಏನಾಯ್ತು ನಿಂಗೆ? ಹಿಂಗೆ ಬಿದ್ಬಿಟ್ಟೆ ಸೋಡಾ? ಸೋಡಾ ಏನಾಯ್ತಪ್ಪ ನನ್ಗೆ? ಸೋಡಾ ಬುಡ್ಡಿ ಯಾರಾದ್ರೂ ಇದ್ರೆ ಬಂದು ಕಾಪಾಡ್ರಪ್ಪ, ನಮ್ ಸೋಡಾ ಬುದ್ಧಿಗೆ ಏನಾಗ್ಬಿಡ್ತು. ಅಯ್ಯಯ್ಯೋ, ಅಲ್ಲ ಸೋಡಾ ಇದ್ದಾಳೋ, ಮಾತಾಡೋ, ಹಿಂಗ್ಯಾಕ ಮಾಡ್ತಿದೀಯ ನೀನು? ಸೋಡಾ, ಅಯ್ಯೋ, ಸ್ವರ್ಗ ತರ ಲೈಫ್ ಮಾಡ್ತೀನಿ ಅನ್ಕೊಂಡ್ ಸ್ವರ್ಗಕ್ಕೆ ಹೋಗ್ಬಿಟ್ಟಲ್ಲ ಸೋಡಾ ಬುಡ್ಡಿ. ಅಯ್ಯೋ ದೇವ್ರೆ, ಏನಪ್ಪ ಹಿಂಗ್ ಮಾಡ್ಬಿಟ್ಟೆ? ನಾನು ಎಲ್ಲಿದ್ದೀನಿ? ದೇವಲೋಕದ ಅಪ್ಸರೆಯರೇ, ಎಲ್ಲಿರುವಿರಿ? ಬೇಗ ಬರುವಂತವರಾಗಿ ಬಂದು ದರ್ಶನ ನೀಡಿ. ಬನ್ನಿ ಬನ್ನಿ. ಏನಾಯ್ತು ನಿಂಗೆ? ಯಾಕೋ ಹಿಂಗ್ ಮಾಡ್ತಿದ್ಯಾ? ಯಾರು ನೀನು? ತಗದ್ ಬಿಟ್ಟ ಅಂದ್ರೆ ಕನ್ನಡಕ ಓದಿರ್ಬೇಕು. ಯಾಕೋ ಹಿಂಗ್ ಆಡ್ತಿದ್ಯಾ? ಎಲ್ಲೋ ನೋಡ್ತಿದ್ಯಾ? ನಾನು ದೇವಲೋಕಕ್ಕೆ ಹೋಗಿದ್ದೆ.
ಅಲ್ಲಿ ಅಮೃತ ಕುಡಿದು ಬಂದಿದ್ದೀಯಾ ಅಂತ ನನ್ ಚಿನ್ನುನು ಹೆಂಗೆ ಸ್ವಾಗತ ಮಾಡಿದ್ರು ಗೊತ್ತಾ? ಅಯ್ಯೋ ನಿನ್ ಮುಖಕ್ಕೆ ಯಾರೋ ಸ್ವಾಗತ ಮಾಡ್ತಾರೆ, ಇನ್ ನಿನ್ ಗಂಡಂತೂ ಕೊಡಲ್ಲ. ನಿನ್ ಗುಚ್ಚಿಡ್ದಿದ್ ಗ್ಯಾರಂಟಿ ಆಯ್ತು. ಇನ್ ಚಕ್ಕು ನನ್ನವಳು ನೋಡ್ತಿರು, ನಾನವಳು ಫೋನ್ ಮಾಡ್ತೀನಿ. ಸುನೀಲಿನಂತೂ ಕತೆ ಮುಗೀತು, ಇನ್ ನಾನೇ ನಿನ್ ಗಟ್ಟಿ ಅಂತ ಹೇಳ್ಬಿಡ್ತೀನಿ. ಆ ಗೂಬೆಗಳು ಫೋನ್ ಮಾಡೋದಂತ ಕಾಣುತ್ತೆ, ಅದೇನಂತ ಕೇಳೋಣ. ಕೊಡೆಯಲ್ಲಿ ಏ ತಾಳು ಸ್ವಲ್ಪ. ಕೊಡೆಯಲ್ಲಿ ಏ ಮಾತಾಡ್ತೀನಿ. ಬೇಡ ಕಣೋ, ನೀನ್ ಬೈತೀಯಾ? ಕೊಡೆ. ಹಲೋ, ಯಾರ್ ನೀವ್ ಮಾತಾಡ್ತಿರೋದು? ನಮ್ ಶಕ್ಕು ಫೋನ್ ಕೊಡಿ. ಯಾರೋ ನೀನು ಇಡಿಯಟ್? ಶಕು ಅಂತೆ, ಶಕು. ಯಾರೋ ನೀನು? ಇದು ನಮ್ ಶಕ್ಕು ನಂಬರ್ ಅಲ್ವಾ? ಹೌದು. ನಾನು ನರಸಿಂಹ ನರು. ನೀವ್ಯಾರು? ನಾನು ಶಕುಂತಲನ್ ಫಿಯಾನ್ಸಿ. ನಾನು ಅವಳ ಲವ್ವರ್. ಫಿಯಾನ್ಸಿ ಅಂದ್ರೇನು? ಯಾವನು ನೀನು? ಫಿಯಾನ್ಸಿ ಅಂದ್ರೆ ಅವಳನ್ನ ಮದುವೆ ಆಗೋನು ಅಂತ. ಇನ್ 4 ದಿವಸ ಬಿಟ್ಟು ನಮ್ಮಿಬ್ಬರಿಗೂ ಮದುವೆ. ಇಷ್ಟ ಇದ್ರೆ ಬಂದು ಅಕ್ಕಿ ಕಾಳು ಹಾಕು. ಅದನ್ನ ಬಿಟ್ಟು ಏನಾದ್ರು ಕಿರಿಕ್ ಮಾಡಿದ್ರೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಮಗನೇ. ಇಡೋ ಫೋನು. ಹೆಂಗೆ ಶಕ್ಕು ಯಾಕೋ ಏನಾಯ್ತು? ಶಕ್ಕು ನಮದ ಕಲಗಳು. ಏನಾಯ್ತು ಅವಳಿಗೆ? ಅವಳಿಗೇನಾಗುತ್ತೆ, ಯಾವೊಂದೋ ಜೊತೆ ಮುಂದಿನ ವಾರ ಮದುವೆ ಅಂತೆ ಕಣೋ. ನಮ್ಮ ದುಡ್ಡು ತಗೊಂಡು ಮಜಾ ಮಾಡಿ ನಮಗ್ ಕೊಟ್ಲಲ್ಲ ಕೈಯ. ಕೊನೆಗೂ ಕನ್ನಡಕನೇ ಗತಿ ಆಯ್ತು. ಏನಪ್ಪಾ, ಒಂದ್ ಎಳ್ನೀರ್ ಕೊಚ್ಚಪ್ಪ. ಯಾವ್ದು ಸರ್? ನೀರ ಗಂಜಿನ ಸರ್? ನೀರು. ಯಾಕ್ರಿ ಇಷ್ಟೊಂದು ಗಾಬರಿ ಬೀಳ್ತಿದ್ದೀರಾ? ಏಕಲವ್ಯ ಬೆಟ್ಟಕ್ಕೆ ಹೋಗ್ಬೇಕು. ಇಲ್ಲಿಂದ ಮುಂದೆ ಜೋಗಿನ ಮನೆ ಕ್ರಾಸ್ಗೆ ಹೋಗಿ. ಇಲ್ಲಿಂದ ಎಷ್ಟು ದೂರ ಆಗತ್ತೆ? ಇಲ್ಲಿಂದ ಹಿಂಗೆ ಮುಂದ್ಗೋಗಿ ಬಲಕ್ ತಿರ್ಕೊಳ್ಳಿ. ಸರಿ. ಎಷ್ಟಾಯ್ತಪ್ಪ? 10 ರೂಪಾಯಿ ಅಷ್ಟೇ. ಡೀಸೆಲ್ ಹಾಕಪ್ಪ. ಸರ್ ಫುಲ್ ಟ್ಯಾಂಕಾ? ಫುಲ್ ಟ್ಯಾಂಕ್. ಏಯ್ ಬಾಮ್ಮ ಇಲ್ಲಿ. ಸರ್ ಸರ್, ಬಿಲ್ಲು ಪೇ ಮಾಡಿ. ದುಡ್ಡು ತಗೊಳ್ಳಿ. ಹಲೋ ಹಲೋ. ಯಾರು? ಹಲೋ. ನಾ 2-3 ದಿವಸ ಬಿಟ್ಬಿಟ್ಟು ಆಮೇಲೆ ನಿಮಗೆ ಮೀಟ್ ಮಾಡ್ತೀನಿ. ಓಕೆನಾ? ಓಕೆ, ಬರ್ತೀನಿ ತಗೊಳ್ಳಿ. ಓಕೆನಾ? ಛೇ. SLV ಕಾರ್ ಗ್ಯಾರೇಜ್.
ಒಂದ್ ಕಾಲ್ ಮಾಡ್ಬೋದಾ? ಫೋನ್ ವರ್ಕ್ ಆಗ್ತಾ ಇಲ್ವಾ? ನೀನೇ ಟೆಸ್ಟ್ ಮಾಡ್ದಲ್ಲ. ನಿಮ್ ಹತ್ರ ಬೇರೆ ಫೋನ್ ಇದೆಯಾ? ಅರ್ಜೆಂಟ್ ಆಗಿ ಒಂದ್ ಕಾಲ್ ಮಾಡ್ಬೇಕಿತ್ತು. ಬೇರೆ ಫೋನ್ ಇದೆ, ಮಾಡಕ್ ಆಗಲ್ಲ. ಹೊರಗಡೆಯಿಂದ ಬರೋ ಫೋನ ಮಾತಾಡ್ಬೋದು ಅಷ್ಟೇ. ಓಕೆ ಓಕೆ. ಅಮ್ಮ ಒಂದ್ ನಿಮಿಷ. ರೋಡ್ ಬೇರೆ ಕನ್ಫ್ಯೂಸ್ ಆಗ್ತದೆ. ಇಲ್ಲಿ ಏಕಲವ್ಯ ಬೆಟ್ಟಕ್ಕೆ ಹೇಗ್ ಹೋಗ್ಬೇಕು? ಜೋಗಿನ್ ಮನೆ ಕ್ರಾಸ್ ಇಲ್ವಾ? ಹಂಗ್ ಹೋಗು, ಮ್ಯಾಪ್ ಅಲ್ಲಿ ಇದೆ ನೋಡು ಹೆಂಗ್ ಹೋಗ್ಬೇಕು ಅಂತ. ಸರಿ. ಹಾ, ಈ ಕಡೆ ಜೋಗಿನ್ ಮನೆಗೆ ಹೋಗ್ಬೋದಾ? ಇದ್ರು ಇರ್ಬೋದು, ಹೋಗಿ. ಅಲ್ಲ, ಇಲ್ಲಿ 2 ಆರೋ ಮಾರ್ಕ್ ಇದೆ, ಯಾ ಕಡೆ ಹೋಗ್ಬೇಕು ಅಂತ. ಅಲ್ಲೇ ಎಡಗಡೆಗೆ ಹೋಗಿ, ನೀವ್ ಹೋಗ್ಬೇಕು ಒಂದ್ ಕಡೆ ಕರ್ಕೊಂಡು ಹೋಗುತ್ತೆ. ಲಕ ಲಕ ಅಂತಿದೀಯಾ, ಸರಿಯಾದ ಜಾಗಕ್ಕೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದೀಯ. ಇಲ್ಲಿ ಬಂದ್ಮೇಲೆ ಯಾರು ಉಳಿಯಲ್ಲ, ನೀನು ಅಷ್ಟೇ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಹೆಂಗವ್ನೆ. ಇದೇನಪ್ಪ ಇದು, 3 ರೋಡು. ಏನ್ ಮಾಡೋದು? ಯಾರಿದು? ಯಾರಿರ್ಬೋದು? ಅಪ್ಪ, ಅಪ್ಪ ಸತ್ಯ, ಬೆಳಿಗ್ಗೆ ಹೊರಟಿದ್ದೆ, ರಾತ್ರಿ ಇದ್ದಿದ್ರೆ ಅಯ್ಯೋ ಭಯ ಆಗುತ್ತಾ? ಗಾಡಿ ನಿಂದ? Oh my God! Shit! Oh my God! No! Okay, cool. Shit. ಅಶಿಶು, ನನ್ ಬ್ಯಾಗ್ ಮೇಲೆ ಜೀಪ್ ಹೋಗ್ಬಿಟ್ಟಿದೆ. ಸತ್ಯ, ನಮ್ ಡ್ಯಾಡಿ ನನ್ನ ಎಂಗೇಜ್ಮೆಂಟ್ ಅಂತ ಕೊಡ್ಸಿರೋ ವೆಹಿಕಲ್ ಇದು. ಏನಾದ್ರೂ ಆಗಿದ್ರೆ ಇವತ್ ಮಾತ್ರ ನಿನ್ನ ಸುಮ್ಮನೆ ಬಿಟ್ಟಿರ್ಲಿಲ್ಲ. ವಾಟ್ ಬುಲ್ಶಿಟ್ ಯಾ? ಕೂಲ್, ಅವನಿಗೆ ಏನಾಗಿದೆ ಅಂತ ನೋಡು. ಯಾ, ವಾಟ್ ಹ್ಯಾಪನ್? ಓಕೆ, ಆರ್ ಯು ಓಕೆ? ನನಗೇನಾಗಿಲ್ಲ, ಆದ್ರೆ ನಿಮ್ ವೆಹಿಕಲ್. ನಮ್ ಕಾರು ಪಂಚರ್ ಆಗಿದೆ, ನಿಮ್ ಕಾರ್ ಅಂತೂ 2 ಟೈರು ಪಂಚರ್ ಆಗಿದೆ. ಎಲ್ಲಿಗಾರು ಹೋಗೋಣ ಅಂದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನ್ ಮಾಡೋದು?
ಮೈ ಗಾಡ್. ನೋಡಿ, ನಮ್ ಡ್ಯಾಡಿ ನನ್ ಬರ್ತಡೆಗೆ ಪ್ರೀತಿಯಿಂದ ಕೊಡ್ಸಿದ್ ಮೊಬೈಲ್ ಕಣ್ರಿ ಇದು. ಸರಿ ಸರಿ ಸರಿ, ಆ ಮೊಬೈಲ್ ಹೊಸದ್ ಕೊಡಿಸ್ತೀನಿ ಬಿಡಿ. ಹೊಸದ್ ಕೊಡಿಸ್ಬಿಟ್ರೆ ನಮ್ ಡ್ಯಾಡಿ ಗಿಫ್ಟ್ ಕೊಟ್ಟಾಗ ಆಗ್ಬಿಡುತ್ತಾ? ಐ ಆಮ್ ವೆರಿ ವೆರಿ ಸಾರಿ, ಪ್ಲೀಸ್. ಅವನ್ ಸಾರಿಯಿಂದ ಕೇಳ್ತಾ ಇದ್ರಲ್ಲ, ಬಿಟ್ಬಿಡಮ್ಮ. ಅವನಿಗೆ ಮೊದ್ಲೇ ಆಕ್ಸಿಡೆಂಟ್ ಆಗಿದೆ. ಏನ್ ಸಾರಿ? ಕುಡ್ದು ಗಾಡಿ ಓಡ್ಸೋರ್ಗೆ ಸಾರಿ ಏನ್ ದೊಡ್ಡ ವಿಷಯ ಅಲ್ಲ. ಮೇಡಮ್, ರಸ್ತೆ ಮಧ್ಯೆ ಕಾರ್ ನಿಂತಿರತ್ತೆ, ಅದ್ರ ಪಕ್ಕ ಕಿಟ್ಟಿರುತ್ತೆ ಅಂತ ನಾನು ಕನ್ಸ ಕಂಡಿದ್ದೆ. ಅಷ್ಟಕ್ಕೂ ರೋಡ್ ಕರ್ವಿಂಗ್ ಅಲ್ಲಿ ನಿಲ್ಸಿದಿರಲ್ಲ, ಸದ್ಯ ಏನಾಗ್ಲಿಲ್ಲ, ಅದ್ ನನ್ ಪುಣ್ಯ. ಇಲ್ಲಿ ನೋಡಿ, ಯಾರೋ ನಮ್ ಕಾರ್ಗಳನ್ನ ಪಂಚರ್ ಮಾಡಕ್ಕೆ ಬೇಕು ಅಂತಾನೆ ಈ ಕೆಲಸ ಮಾಡ್ತಿದ್ದಾರೆ. ನೋಡಿ, ನಮ್ ಗಾಡಿಗೆ ತೊಂದರೆ ಮಾಡಿ ಇಲ್ಲಿ ದರೋಡೆ ಮಾಡೋರ್ ಗ್ಯಾಂಗ್ ಇದ್ರೂ ಇರ್ಬೋದು. ನಾವು ತುಂಬಾ ಹುಷಾರಾಗಿರ್ಬೇಕಪ್ಪ. ನೀನ್ ಹೇಳ್ತಾ ಇರೋದು ಸರಿ. ಎಸ್, ಈಗ ಮುಂದೇನ್ ಮಾಡೋದು ಅಂತ ಡಿಸೈಡ್ ಮಾಡಿ. ನಾ ಬರ್ತಾ ಒಂದ್ ಗ್ಯಾರೇಜ್ ನೋಡ್ಕೊಂಡ್ ಬಂದೆ. ಸುಮಾರು 20-25 ಕಿಲೋಮೀಟರ್ ಆಗ್ಬೋದು. ನೀವ್ ಯಾರು ನನ್ ಜೊತೆಗ್ ಬಂದ್ರೆ ಹೋಗ್ಬೋದು. ಗುಡ್ ಐಡಿಯಾ. ಆದ್ರೆ ಇಲ್ಲಿ 2 ಗಾಡಿಗಳನ್ನ ನೋಡ್ಕೋಬೇಕಾಗತ್ತೆ. ಅದಕ್ಕೆ ಯಾರಾದ್ರೂ ಇಬ್ರು ಇಲ್ಲಿದ್ರೆ ಒಳ್ಳೇದು ಅಂತ ನನ್ನ ಐಡಿಯಾ. ಯಾರಾದ್ರೂ ಯಾಕೆ, ನೀವಿಬ್ರೇ ಇದ್ಬಿಡಿ. ಹೌದಮ್ಮ. Okay. ಲೊಕೇಶನ್ ನೋಡಿ, ಮದ್ವೆಗ್ ಮುಂಚೆ ಆರಾಮಾಗಿ ಎಂಜಾಯ್ ಮಾಡ್ಕೊಳ್ಳಿ. ಅದೇ ಮಾಡ್ಕೋಬೇಡಿ. ನಿನ್ನಿಂದಾನೆ. Come on, darling. ಓಕೆ ಓಕೆ ಓಕೆ. ನಿಮ್ಗೆ ಇವಾಗ ಏನು ತೊಂದ್ರೆ ಇಲ್ಲ ತಾನೆ? ನೋ ಪ್ರಾಬ್ಲಮ್. ನೀವು ಮಾಡಿರೋ ತಪ್ಪಿಗೆ ನಮ್ಗೀಗ ದಾರಿ ತೋರಿಸ್ಬೇಕು. ನಡೀರಿ ಹೋಗೋಣ. ನಡೀರಿ. ನಡಿಯಪ್ಪ. ಹೋಗ. ನಿನ್ನ ಹೆಸರು? ಏ ತೇಜು. ಮಧು, ನಿಮ್ ಹೆಸರು? ಇರು, ನಾನು ಬರ್ತೀನಿ. ನನ್ನ ಹೆಸರು ತೇಜು ಅಂತ. ಬಿಟ್ಟೆ ಹೋಗ್ತಿದಾರಪ್ಪ ಇವ್ರು. ಪಿಕ್ನಿಕ್ ಬಂದಿದೀವಿ. ಒಳ್ಳೆ ಏ ಲೊಕೇಶನ್ ವರ್ಷ, ಸೆಲೆಕ್ಟ್ ಮಾಡಿದ್ವಿ. ಇವ್ನಿ ಕಾಡಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಕಣೆ. ದಾರಿನೇ ತೋರಿಸ್ತಾನೋ ಅಥವಾ ಇರೋ ದಾರಿನ ತಪ್ಪಿಸ್ತಾನೋ ಏನೋ. ನೋಡೋಣ ಇರು. ಲೊಕೇಶನ್ ಚೆನ್ನಾಗಿದೆ ಅಲ್ವಾ? ಅಲ್ವಾ? ಅಂದಾಗೆ ನೀನ್ ಎಲ್ಲಿಗೆ ಹೊರಟಿದ್ದು? ಏಕಲವ್ಯ ಬೆಟ್ಟಕ್ಕೆ. ಓಹ್, ವಾಟ್ ಎ ಕೋ ಇನ್ಸಿಡೆಂಟ್. ನಾವು ಅಲ್ಲಿಗೆ ಬೆಟ್ಟಕ್ಕೆ ಇಲ್ಲಿಂದ ತುಂಬಾ ದೂರ ಇಲ್ಲ, ಇಲ್ಲ ಸ್ವಲ್ಪ ದೂರ ಅಷ್ಟೇ. ಈಗ ನಾ ಅಲ್ಲಿಗೆ ಹೊರಟಿರೋದು. ನೀನೀಗ ಎಲ್ಲಿಗೆ ಹೊರಟಿದ್ಯಾ? ಒಬ್ಳೆ ಹೊರಟಿದ್ಯಾ? ಅಜ್ಜನ್ ಮನೆಗೆ. ಕಾಲೇಜ್ ಹಾಲಿಡೇಸ್ ಅಲ್ವಾ, ಒಂದಷ್ಟು ದಿನ ಅಲ್ಲೇ ಇದ್ ಬರೋಣ ಅಂತ. ಹೇ, ನಾನ್ ನಿಂಗೊಂದು ಕ್ವಶನ್ ಕೇಳಲ್ಲ. ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಇಲ್ಲಪ್ಪ. ಓಕೆ ಓಕೆ ಓಕೆ, ಅದಿರ್ಲಿ. ಹೇ, ನೀನ್ ಅಜ್ಜಿ ಮನೆಗೆ ಹೋಗ್ತಿದ್ಯಲ್ಲ, ಅಲ್ಲೇ ಯಾವ್ದಾದ್ರು ಹ್ಯಾಂಡ್ಸಮ್ ಹುಡುಗನ ಹುಡುಕ್ಬಿಟ್ಟು ಲವ್ ಮಾಡ್ಬಿಡು. ವಾಟ್ ಎ ಗುಡ್ ಜೋಕ್. ಸರಿ ಸರಿ, ಅದನ್ ಬಿಡು. ನಾವ್ 4 ಜನ ಕ್ಲಾಸ್ಮೇಟ್ಸ್. Okay. ಆ ರೀಟಾ ರಿಚರ್ಡ್ ಇದಾರಲ್ಲ, ಅವ್ರಿಬ್ರಿಗೂ ಎಂಗೇಜ್ಮೆಂಟ್ ಆಗಿದೆ. ಇನ್ನೊಂದ್ ವಿಷಯ ಗೊತ್ತಾ? ನಮ್ ದೀಪಾವಳಿ ಹಬ್ಬದ ದಿನನೇ ನಾವ್ ಅವ್ರಿಗೆ ಎಂಗೇಜ್ಮೆಂಟ್ ಮಾಡಿ. ವೆರಿ ನೈಸ್. ಹಾಗಾದ್ರೆ ನೀವಿಬ್ರು ಲವರ್ಸಾ? ಸರಿಯಾಗಿ ಗೆಸ್ ಮಾಡಿದ್ಯಾ? ಇನ್ನು ಸ್ವಲ್ಪ ಸರಿಯಾಗಿ ಹೇಳ್ಬೇಕು ಅಂದ್ರೆ, ಹೀಸ್ ಮೈ ಫಿಯಾನ್ಸಿ. ಓ ವಾವ್. ನಾವಿಬ್ರು ಮದ್ವೆ ಆಗ್ತಾ ಇದೀವಿ. ಯಾವಾಗ? ಶಾರ್ಟ್ಲಿ, ನೆಕ್ಸ್ಟ್ ಮಂತ್. ರಿಯಲಿ? ಯಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನಾದ್ರೂ ಮಾತಾಡೋ ರಿಚಿ, ಏನಾದ್ರೂ ಹೇಳು. ಯಾಕೆ ನಾಚ್ಕೋತಾ ಇದೀಯಾ? ನಾಚಿಕೆ ಏನಿಲ್ಲ, ಒಂದು ಸುಂದರವಾದ ಕನಸು ಕಾಣ್ತಾ ಇದ್ದೀನಿ. ಪಕ್ಕದಲ್ಲಿ ನನ್ನನ್ನ ಇಟ್ಕೊಂಡು ಬೇರೆ ಕನ್ಸಾ? ನನ್ ಕನ್ಸಲ್ಲಿ ನೀನಲ್ರಿ ಇನ್ಯಾರು ಬರ್ತಾರೆ ಹೇಳು. ಈಗಷ್ಟೇ ಆಸ್ಟ್ರೇಲಿಯಾದಲ್ಲಿ ಹಾರಾಡ್ತಾ ಇದ್ದೆ. ಅಷ್ಟ್ರಲ್ಲಿ ನೀನು. ಅಷ್ಟ್ರಲ್ಲಿ ನಾನ್ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ ಅಲ್ವಾ? ರೊಮ್ಯಾನ್ಸ್ ಮಾಡೋಕೆ ಇದ್ರಕ್ಕಿಂತ ಒಳ್ಳೆ ಜಾಗ ಬೇಕಾ? ಐ ಲವ್ ಯು ಡಿಯರ್. ನೋಡಮ್ಮ, ನಾವು ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇರೋದು ಬರೀ ರೊಮ್ಯಾನ್ಸ್ ಮಾಡೋಕ್ಕಲ್ಲ, ಸುಂದರವಾದ ಜೀವನ ಮಾಡೋಕೆ. ಅಲ್ಲಿ ನಾನು, ನೀನು, ನೀನು, ನಾನು
ಅಷ್ಟೇ. ಹ್ಮ್. ಎಸ್ ಹಾಗಾದ್ರೆ ನಾನೀಗ ಕನಸಿನ ಬುಟ್ಟಿ ಹೆಣೆಯೋ ಬಾಲೆ ಆಗ್ಬೇಕಾ? ಆ ಬುಟ್ಟಿ ತುಂಬಾ ಚಂದದ ಬದುಕು ತುಂಬಾ ವಾಸ್ತವ ನಾನಾಗ್ಬೇಕು. ಎಷ್ಟು ಖರ್ಚು ಮಾಡಿದ್ರು ಖರ್ಚಾಗದೆ ಇರೋಷ್ಟು ಹಣ, ಎಷ್ಟು ಕೊಟ್ರು ಮತ್ತೆ ಮತ್ತೆ ಉಕ್ಕಿ ಬರ್ತಾ ಇರೋ ಪ್ರೀತಿ. ಎಸ್, ಆಯಸ್ಸು, ಆರೋಗ್ಯ, ಐಶ್ವರ್ಯ ಜೊತೆಗೆ ನಿನ್ನಂತ ಮುದ್ದಾದ ಹೆಂಡತಿ ಇದ್ರೆ ಸ್ವರ್ಗ ಕಿಚ್ಚಬಹುದು. ನಮ್ಗೆ ಸ್ವರ್ಗ ಮೂರೇಗೇನು ಅಲ್ವಾ? ಹೆಣ್ಣಿನ ಗುಂಡೆ ನೋಡ್ದೆ, ನೋಡ್ತಾ ನೋಡ್ತಾ ಆಕ್ಸಿಡೆಂಟ್ ಮಾಡೇ ಬಿಟ್ಟೆ. ಮುಂದೆ ಒಂದ್ ಗುಂಡಿ ಇತ್ತು, ಬಿದ್ಬಿಟ್ಟಿದ್ರೆ ಏನಾಗ್ತಿತ್ತೋ ಏನೋ. ಆ ದಿನ ಪೆಟ್ರೋಲ್ ಬಂಕ್ ಅಲ್ಲಿ ನಿಮ್ಮನ್ನ ನೋಡ್ದೆ. ನಾನು ನೋಡ್ದೆ. ಒಂದ್ ಮಾತು ಹೇಳ, ನೀವ್ ನೋಡಕ್ ತುಂಬಾ ಲಕ್ಷಣವಾಗಿಲ್ಲ. ಇನ್ನು ಎಷ್ಟು ದೂರ ಅಂತ ಹೀಗ್ ನಡೆಯೋದು? ನಾವು ಹುಟ್ಟದಾಗ್ಲೇ ನಮ್ ಪ್ರಯಾಣ ಶುರು ಆಯ್ತು ಕಣೆ, ಈಗ ಸೇರ್ಕೊಂಡಿದೀವಿ ಅಷ್ಟೇ. ಇದೇ ಜೀವನ ಕಣೆ. ನಿನ್ ಪುರಾಣ ಎಲ್ಲ ನಂಗ್ ಬೇಕಾಗಿಲ್ಲ. ನಂಗ್ ತುಂಬಾ ಹೊಟ್ಟೆ ಹಸ್ತಿದೆ, ಏನಾದ್ರೂ ಕೊಡ್ಸು. ನನ್ನಿಂದಂತೂ ನಡಿಯಕ್ಕಾಗಲ್ಲಪ್ಪ. ಹೊಟ್ಟೆ ಹಸುಗೆ ಹೊಟ್ಟೆ ಎಲ್ಲ ಬೆನ್ ಗಂಟ್ಕೊಂಡಿದೆ. ಆಯ್ತಮ್ಮ, ಸದ್ಯಕ್ಕೆ ಇದನ್ನ ಇಟ್ಕೊ. ಇದ್ರಲ್ಲ ಹೊಟ್ಟೆ ತುಂಬಿಸ್ತೀಯ? ಆ ಎರಡ್ ಜೋಡಿ ಮಧ್ಯೆ ಶಿವ ಪೂಜೆಲ್ ಕರಡಿ ಬಿಟ್ಟ ಹಾಗೆ ಆಗಿದೆ. ಖಂಡಿತ ನೀವಿರ್ಲಿಲ್ಲ ಅಂದ್ರೆ ನಂದು ಅದೇ ಪರಿಸ್ಥಿತಿ. ನಾಚ್ಕೋಬೇಡ್ವೆ, ಸ್ವಲ್ಪ ಬೇಗ ಹೋಗೋಣ, ಸಂಜೆ ಒಳಗೆ ಕಾಡ್ ದಾಟ್ಬೇಕು. ನೀವು ಬೇಗ ಬನ್ನಿ. ಆ ಹುಡುಗಿ ಎಷ್ಟು ಬ್ರಿಲಿಯಂಟ್ ಆಗಿದ್ದಾಳೆ ಅಲ್ವಾ? ಹೌದು, ಎಷ್ಟು ಬೇಗ ನಮ್ ಜೊತೆ ಮಿಂಗಲ್ ಆದಲ್ಲ. ಅವಳನ್ನ ಒಂದ್ಸಾರಿ ನಮ್ ಜೊತೆ ಆಸ್ಟ್ರೇಲಿಯಾ ಕರ್ಕೊಂಡು ಹೋದ್ರೆ ಹೇಗಿರುತ್ತೆ? ವೈನಾಟ್, ಅವಳು ಬರೋದಾದ್ರೆ ಈ ಸಲನೇ ಕರ್ಕೊಂಡು ಹೋಗೋಣ. ಯಾಕೆಂದ್ರೆ ನಿನ್ ಜೊತೆ ಇದ್ರೆ ಬೇಜಾರ್ ಕಳೀತಲ್ಲ. ಗುಡ್ ಐಡಿಯಾ. ಅವಳಿಗೆ ಎಲ್ರಿಗಿಂತ ತುಂಬಾ ಕಾಮನ್ ಸೆನ್ಸ್ ಇದೆ. ಅಲ್ಲ, ಅವಳು ಬಂದ್ರೆ ನಮಗೇನಾದ್ರೂ ತೊಂದರೆ ಆಗ್ಬಿಡುತ್ತಾ ಅಂತ. ಏಯ್, ಯಾಕೋ ಹಾಗೆ ಹೇಳ್ತೀಯಾ? ಬರೀ ಒಂದೇ ಒಂದ್ ತಿಂಗಳಷ್ಟೇ, ಆಮೇಲೆ ನಾನು ನೀನಿಬ್ರೆ ತಾನೇ. ಸರಿ, ಹಾಗಾದ್ರೆ ರಿಚಿ, ಮತ್ತೆ ಶುರು ಆಯ್ತಾ ನಿಂದು? ಪೂರ್ವಿ, ನಮ್ ಮದ್ವೆಲಿ ಯಾರ್ಯಾರು ಇರ್ತಾರೆ ಹೇಳು? ಅಯ್ಯೋ, ಇನ್ಯಾರ್ಯಾರು ಇರ್ತಾರೋ? ನೀನು ನಾನು ಇಬ್ರು ಇರ್ಬೇಕು. ಅದಲ್ಲ ಕಣೆ, ಈ ಹಳೆ ಕಾಲದ ತರ ಈ ವಾಲ್ಗ ಗಿಲ್ಗ ಉಸದೆಲ್ಲ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗಂತೂ ಟೋಟಲಿ ಡಿಫ್ರೆಂಟ್ ಆಗಿರ್ಬೇಕು. ಒಂದ್ ಕೆಲ್ಸ ಮಾಡೋಣ, ಏನು? ಈಗಿನ ಕಾಲದವ್ರ ತರ ಆರ್ಕೆಸ್ಟ್ರಾ ಕರ್ಸ್ಬಿಡೋಣ. ಬೇಡ 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 ಬೇಡ. ಗೋವಾ ಓಪನ್ ಬೀಚ್ ಅಲ್ಲಿ ದೊಡ್ಡ ಪಾರ್ಟಿ ಅರೇಂಜ್ ಮಾಡಿ ವರ್ಲ್ಡ್ ನಲ್ಲಿರೋ ಡಿಜೆಸ್ ಎಲ್ಲ ಕರ್ಕೊಂಡು ಬಂದು ಪ್ಲೇ ಮಾಡಿಸಿ ಎಂಜಾಯ್ ಮಾಡೋಣ. ಓಕೆ ಸ್ವೀಟ್ ಹಾರ್ಟ್? ಏ ತೇಜು, ನಂಗ್ ಮದ್ವೆಗೆ ಏನ್ ಗಿಫ್ಟ್ ಕೊಡ್ತೀಯೋ? ವರ್ಲ್ಡ್ ಟೂರ್ ಕರ್ಕೊಂಡು ಹೋಗ್ತೀನಿ. ವಾಟ್ ಟೂರ್? ಸೋ ಸ್ವೀಟ್. ನೋಡು, ಯಾರು ಅಡ್ಡಿನೇ ಇಲ್ಲ ಇವ್ರಿಗೆ. ಇಷ್ಟೊತ್ತಾಯ್ತು. ಜಸ್ಟ್ ಮಿನಿಟ್ ಡಾರ್ಲಿಂಗ್, ಬಂದೆ. ಯಾಕೋ ಲೇಟು? ಇಲ್ಲೇ ಇದೀನಲ್ಲ. ಇವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅದಕ್ಕೆ ಯಾಕೋ ಇಷ್ಟು ಬೇಜಾರ್ ಮಾಡ್ಕೋತೀಯಾ? ಅವರಿಗೆ ಸರಿಯಾದ ದಾರಿ ಸಿಕ್ಲಿಲ್ಲ ಅನ್ಸುತ್ತೆ. ಏನ್ ಮಾಡೋದೀಗ? 2 ಗಾಡಿನೂ ಪಂಚರ್ ಆಗಿದೆ. ಬೇಗ ಬಂದಿದ್ರೆ ಮನೆಗೆ ಹೋಗಿ ಸೇರ್ಕೋಬೋದಿತ್ತಲ್ಲ ಅಂತ. ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೋತೀಯಾ? ನಮ್ಗೆ ರೊಮ್ಯಾನ್ಸ್ ಮಾಡಕ್ಕೆ ಆ ಜೀಸಸ್ಸೇ ಒಳ್ಳೆ ಟೈಮ್ ಕೊಟ್ಟಿದ್ದಾನೆ ಅನ್ಸುತ್ತೆ. ಟೆನ್ಷನ್ ಮಾಡ್ಕೋಬೇಡ ಕಣೋ. ರೊಮ್ಯಾನ್ಸ್ ಮಾಡೋದೇ ಜೀವನ ಅಲ್ಲ ಡಾರ್ಲಿಂಗ್. ನಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಆಗಿದೆ. ದೊಡ್ಡವ್ರ ಜೊತೆ ಮಾತಾಡಿ ಮದುವೆ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಅದೇನೋ ಚೆನ್ನಾಗಿರುತ್ತೆ, ಹೌದು. ಆದ್ರೆ ನಮ್ಮಿಬ್ರ ಮಧ್ಯೆ ಒಬ್ರು ಬರೋ ತನಕ, ಆಮೇಲೆ ನೀನ್ ಅಲ್ಲೇ ನಾನು ಇಲ್ಲೇ. ಸರಿ ಸರಿ, ಆ ಗಾಡಿಯಲ್ಲಿ ಏನಾದ್ರೂ ತಿನ್ನಕ್ ಇಟ್ಟಿದಾರ ನೋಡ್ಕೊಂಡ್ ಬರ್ತೀನಿ. ನನ್ನಿಂದ ನಡಿಯೋಕ್ ಆಗ್ತಾ ಇಲ್ಲ, ತುಂಬಾ ಸುಸ್ತಾಗ್ತಾ ಇದೆ ಕಣೋ. ಅಲ್ವೇ, ಆಗ್ಲಿಂದ ಸುತ್ತುತ್ತಾ ಇದೀವಿ, ಎಲ್ಲೂ ದಾರಿನೇ ಕಾಣಿಸ್ತಾ ಇಲ್ವಲ್ಲ. ಇನ್ನು ಮುಂದೆ ಹೋಗೋಣ, ರೋಡ್ ಏನಾದ್ರೂ ಸಿಗ್ಬೋದು. ಏಯ್, ನೀನ್ ನನ್ ತಿನ್ನಕ್ಕೆ ಏನಾದ್ರು ಕೊಡಿಸ್ತೀನಿ ಅಂತ ಹೇಳಿದೆ, ಕೊಡ್ಸಿದ್ರೆ ಬರ್ತೀನಿ. ನನ್ನಿಂದ ಆಗ್ತಿಲ್ಲ ಕಣೋ. ಈ ಮರದಲ್ಲಿ ಏನೋ ತಿನ್ನಕ್ ಸಿಗ್ಬೋದು, ನೋಡ್ತೀನಿ. ಬೆಂಕಿ, ಬೇಗ ಇನ್ನು ಬೇಗ ಬೇಗ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕಾಡ್ ನಾಶ ಆಗ್ಬಿಡತ್ತೆ. ಆಮೇಲೆ ಕಾಡ್ ಗಿಚ್ಚು ಅಂತ ಕೈ ತೊಳ್ಕೊಂಡ್ಬಿಡ್ತಾರೆ. ಸ್ಟುಪಿಡ್. ಯಾರು ಹೀಗೆಲ್ಲ ಮಾಡ್ತಿರೋದು? ಇನ್ಯಾರು? ಕಾಡ್ಗಳ್ರು. ಅವ್ರು ಮರಗಳನ್ನ ಕಡಿತಾರೆ, ಆದ್ರೆ ಬೆಂಕಿ ಯಾಕೆ ಹಾಕ್ತಾರೋ? ಬುಡಕ್ ಬೆಂಕಿ ಹಾಕಿದ್ರೆ ಮರ ಒಣಗೋಗುತ್ತೆ. ಒಣಗದ್ ಮರ ಕಡಿಬೇಕು ಅಂತ ಪರ್ಮಿಷನ್ ತಗೋತಾರೆ. ಒಣಗಿದ ಮರ ಜೊತೆಲಿ ಗಂಧದ ಮರನು ಕಡ್ದು ಬಿಡ್ತಾರೆ. ಹೌದು. ಅಷ್ಟೇ ಅಲ್ಲ, ನಮ್ಮಂತವರೆಲ್ಲ ಬಂದು ಇದನ್ನೆಲ್ಲ ನೋಡಿ ಭಯ ಪಟ್ಕೊಂಡು ಕಿರಿಚಿದಾಗ ನಮ್ ವಾಯ್ಸ್ ಕೇಳಿ ಅಟ್ಯಾಕ್ ಮಾಡೋ ಸಾಧ್ಯತೆನೂ ಇರುತ್ತೆ. ನನ್ಗನ್ಸುತ್ತೆ
ಮತ್ತೇನ್ ಹೇಳ್ದಾಗೆ ನಾವೆಲ್ಲ ಅಪಾಯದಲ್ಲಿ ಸಿಕ್ಕಾಕೊಂಡಿದೀವಿ ಅಂತ. ಹಾಗಾದ್ರೆ ಇಲ್ಲೆಲ್ಲೋ ಕಾಡ್ಗಳ್ರು ಇದಾರೆ ಅನ್ಸುತ್ತೆ, ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೌದೌದು, ನಾವು ಜಾಸ್ತಿ ಹೊತ್ತಿರೋದು ಬೇಡ. ನಾವಿನ್ ಇಲ್ಲಿರೋದ್ ಬೇಡ. ನಡೀರಿ, ಬೇಗ ಬನ್ನಿ. ಬೇಗ ನಡೀರಿ. ರೀಟಾ, ತಿನ್ನಕ್ಕೇನೋ ಸಿಕ್ತಾ? ಏನೂ ಇಲ್ಲ. ಇಂಥ ಜಾಗಕ್ಕೆಲ್ಲ ಬರ್ಬೇಕಾದ್ರೆ ತಿನ್ನಕ್ಕೆ ಏನಾದ್ರೂ ತರ್ಬೇಕು ಅಂತ ಅವನಿಗೆ ಗೊತ್ತೇ ಇಲ್ಲ. ಆದ್ರೂ ಆಕ್ಸಿಡೆಂಟ್ ಮಾಡಿ ಹೋಗಿದ್ದಾನೆ. ನೀನು ಹುಡುಕು. ಇಲ್ಲೇನಿಲ್ಲ, ಆ ಕಾರಲ್ಲಿ ಏನಾದ್ರು ಇದೆ, ಸರಿಯಾಗಿ ಹುಡುಕು. ಓಕೆ ಓಕೆ, ನಾನು ಹುಡುಕ್ತೀನಿ. ನೀನು ಹುಡುಕು. ಹಾ ರಿಚಿ, ಇಲ್ಲೇನಿಲ್ಲ ಅಂದ್ಬಿಟ್ಟು ಆಪಲ್ ತಿಂತಾ ಇದೀಯಾ? ನನಗ್ ಕೊಡೆ. ಕೊಡಲ್ಲ, ನಿನಗ್ ಮಾತ್ರ ಖಂಡಿತ ಕೊಡಲ್ಲ. ಯಾಕೆ ಕೊಡಲ್ಲ? ಇರು ಬಂದೆ. ಓಡ್ಬೇಡ ಪ್ಲೀಸ್, ಓಡ್ಬೇಡ ಡಾರ್ಲಿಂಗ್, ಕೊಡಲ್ಲ. ಏಯ್! ನಂಗ್ ತುಂಬಾ ಹೊಟ್ಟೆ ಹಸಿತಾ ಇದೆ, ಎಲ್ಲ ನೀನೇ ಕಿತ್ಕೊಂಡು ತಿಂತಾ ಇದೆ. ಕೊಡಲ್ಲ, ಕೊಡ ಕೊಡ್ತೀನಿ ತಿನ್ನುಪ್ಪ. ನೀನ್ ನನಗೆ ಹಣ್ಣು ತಿನ್ಸಿದ್ದಕ್ಕೆ ಈ ರಿಂಗ್ ನ ನಾನ್ ನಿನಗ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಆಯ್ತಾ? ಈ ರಿಂಗ್ ನ ನಾನ್ ಪ್ರೀತಿಯಿಂದ ನಿನ್ಗೋಸ್ಕರ ತಗೊಂಡಿದ್ದು. ಯಾವಾಗ್ಲೂ ಇದು ನಿನ್ ಕೈಯಲ್ಲೇ ಇರ್ಬೇಕು, ಸರಿನಾ? ಓಕೆ ಓಕೆ, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್. ಓಕೆ, ನನಗೆ ತುಂಬಾ ಹೊಟ್ಟೆ ಹಸಿದೆ ಕಣ. ನೀನ್ ಸ್ವಲ್ಪ ಹೊತ್ತು ಇಲ್ಲೇ ಇರು, ನಾನು ಆ ಗಾಡಿಲಿ ಏನಿದೆ ನೋಡ್ಕೊಂಡ್ ಬರ್ತೀನಿ. ಓಕೆ, ಇಲ್ಲೇ ಇರು. ಹುಡುಕು, ನಾನು ಅಲ್ಲೇ ಇರ್ತೀನಿ. ಓಕೆ ಓಕೆ, ಬರ್ತೀನಿ ಬೇಗ. ಈ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಲ್ಲ. ಪೂರ್ವಿ, ನಿನ್ಗೊಂದು ವಿಷಯ ಗೊತ್ತಾ? ಏನು? ಮದ್ವೆ ಆದ್ಮೇಲೆ ಮುಗ್ದೋಯ್ತು. ಏನಾಗೋಗುತ್ತೆ? ಏನು ಆಗಲ್ಲ ಕಣೋ, ನಮ್ಮಿಬ್ರದ್ದು ಹೊಸ ಜೀವನ ಶುರು ಆಗತ್ತೆ. ನಿನ್ಗೇನಮ್ಮ, ಬಂಗ್ಲೆ ಇದೆ, ಕಾರ್ ಇದೆ, ಕಷ್ಟನೇ ಪಟ್ಟಿಲ್ಲ. ಈಗಿನ ಜೀವನನೂ ಒಂದೇ, ಮುಂದಿನ ಜೀವನನೂ ಒಂದೇ. ನಮ್ ಲೈಫ್ ಎಲ್ಲ ಫುಲ್ ಎಂಜಾಯ್, ನಮ್ ಲೈಫ್ ವಂಡರ್ಫುಲ್ ಆಗಿರುತ್ತೆ ಕಣೋ. ಬಟ್ ನಿನ್ಗೊಂದು ಗೊತ್ತಾ, ನನ್ಗೊಂದು ಕನ್ಸಿದೆ. ಆ ಕನಸಿನಲ್ಲಿ ನಮ್ಗೆ 4 ಮಕ್ಳಿರ್ತಾರೆ. ನಮ್ಮ ಮಕ್ಕಳೆಲ್ಲ ದೇಶ ವಿದೇಶಗಳಲ್ಲಿ ಓದಿ ಹೆಸರು ಸಂಪಾದಿಸಿ ಆ ದೇಶದ ದೊಡ್ಡ ಲೀಡರ್ಗಳಾಗಿರ್ತಾರೆ. ಏನ್ ಗೊತ್ತಾ, ಆ ದೇಶಗಳ ರಾಜ ರಾಣಿ ಅಲ್ವಾ? ಪೂರ್ವಿ, ಪೂರ್ವಿ, ಪೂರ್ವಿ. ಪೂರ್ವಿ, 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 ನೋಡ್ಯಾ ಎಷ್ಟು ಹೆದರ್ಸ್ಬಿಟ್ಟೆ. ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ತುಂಬಾ ಧೈರ್ಯವಂತ ಅನ್ಕೋತಿದ್ದೆ, ಎಲ್ಲ ಟುಸ್ತು. ನಿನ್ಗ ಆಟ, ನನಗ್ ಪ್ರಾಣ ಸಂಕಟ. ಸಾರಿ ಬಾಬಾ, ಸಾರಿ ಸಾರಿ, ಮಾಫ್ ಕರ್ ದೋ. ಓಕೆ? ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿನ್ನ ಗೊತ್ತಾ?
ನಂಗ್ ಗೊತ್ತು ಕಣೋ ನೀನ್ ಎಷ್ಟು ಪ್ರೀತಿಸ್ತೀಯ ಅಂತ, ಆದ್ರೆ ಸುಮ್ನೆ ತಮಾಷೆಗ್ ಮಾಡ್ದೆ ಕಣೋ ನಾನು. ನಿನ್ಗೆ ಏನಾದ್ರೂ ಆಗಿದ್ರೆ ಸೀರಿಯಸ್ ಆಗ್ಬೇಡ ನೋಡು, ಕಿರ್ಚ್ಬೇಡ, ಇಲ್ಲೆಲ್ಲ ಕಳ್ರಿದ್ದಾರೆ ಅನ್ಸುತ್ತೆ. ಪ್ಲೀಸ್ ಕೂಲ್ ಮಾಡಿಸ್ಲಾ? ಬೇಡ, ನನ್ಗೇನೋ ಬೇಡ. ಏ ಬಾ, ಹೋಗೋಣ. ಸಮಾಧಾನ ಮಾಡ್ಕೊಳ್ಳೋ. ಪ್ಲೀಸ್ ಬಾ ಹೋಗೋಣ. ಟೆನ್ಷನ್ ನೀನ್ ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾಡಿದ್ರೆ ಅದು ತುಂಬಾ ಪಾಪ ಬರುತ್ತೆ. ಟೆನ್ಷನ್ ಮಾಡ್ಕೋಬೇಡ. ಬಾ ನಿಧಾನವಾಗಿ ಬಾ. ಬಾ ನನ್ ಕೈ ಇಟ್ಕೋ. ಬಾ ಬಾ. ಹಾ ಬಾ ಬಾ. ಹುಷಾರು. ಓ ಪ್ರಭಾತ, ಇನ್ ಮುಂದೆ ದಾರಿ ಅಂತೂ ಇಲ್ವೇ ಇಲ್ಲ. ವಾವ್, ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿಗೆ ಕಳ್ಸ. ವಾವ್ ಬ್ಯೂಟಿಫುಲ್. ನಾನಂತೂ ಇಳಿತೀನಪ್ಪ ಕೆಳಗಡೆ. ಏನ್ ತಮಾಷೆ ಮಾಡ್ತಿದ್ಯಾ? ಇಲ್ಲಿಂದ ಬಿದ್ರೆ ಅಷ್ಟೇ ಕತೆ. ಇನ್ನೇನ್ ಕತೆ, ಒಬ್ಬ ಪ್ಯೂರ್ ಪ್ರೇಮಿ ನಿನಗೋಸ್ಕರ ಬಿಗ್ ಸತ್ತ ಅಂತ ಪೇಪರ್ ಬರುತ್ತೆ ಅಷ್ಟೇ. ನಿನ್ಗೇನಾದ್ರೂ ಹುಚ್ಚಿಗೆ ಹಿಡ್ದಿದ್ಯೇನೋ? ಯಾವಾಗ ನೋಡಿದ್ರು ಇದೇ ತರ ಆಗಲ್ವೇ? ತಮಾಷೆ ಮಾಡ್ತಾ ಇದ್ಯಾ? ನಿನಗೋಸ್ಕರ ಏನ್ ಮಾಡ್ಬೇಕು ಹೇಳು, ಬೇಕಾದ್ರೆ ಮಾಡ್ತೀನಿ. ನನ್ಗೀಗ ಏನ್ ಬೇಕು ಗೊತ್ತಾ? ನಾನ್ ಫ್ರೆಶ್ ಆಗಿ ಸ್ನಾನ ಮಾಡ್ಬೇಕು ಅನ್ಸ್ತಿದೆ. ನಡ್ದು ಬೈಕ್ ಎಲ್ಲ ನೋವಾಗ್ತಿದೆಪ್ಪ. ಏನೋ ದೊಡ್ಡದಾಗಿ ಹೊರಟೂರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೆ. 4 ದೇಶದ ರಾಜಾರಾಣಿ ಅಂತ ಹೇಳ್ತಾ ಇದ್ದೆ. ಇವರಿಬ್ರಿಗೆ ಒಂದ್ ಗೆಸ್ಟ್ ಹೌಸ್ ತೋರ್ಸು ನೋಡೋಣ. ನಡಿ ನಾವ್ ಹೋಗೋಣ. ಈ ಕಾರಣ ಎಷ್ಟು ಸಿಗುತ್ತೆ. ತೇಜು, ಪೂರ್ವಿ, ಬನ್ನಿ. ಏನ್ ಹೋಗೋದು? ಯಾವಾಗ ನೋಡಿದ್ರು ನಿಂದ ಇದೇ ತರ್ಲೆ. ಅಬ್ಬ ಎಷ್ಟೊಂದ್ ಆಳ ನೋಡು. ಕಲ್ತಿದ್ದಾಯ್ತು. ಬಂದ್ರ ಅವ್ರು? ನಿನ್ ಲೆಕ್ಚರ್ ನಿಲ್ಸು. ಕೋತಿ ತರ ಆಡ್ಬೇಡ. ನಿಲ್ಸ್. ಆಹಾಹಾಹಾ. ಅವ್ರು ಇಲ್ಲೇ ಪಿಕ್ನಿಕ್ ಮಾಡೋ ತರ ಇದಾರೆ. ಇವ್ರು ಇಷ್ಟೊಂದು ಕ್ಲೋಸ್ ಆಗಿ ಮೂವ್ ಮಾಡ್ತಾರೆ ನೋಡಿದ್ರೆ ಎಂಜಾಯ್ ಮಾಡಿ. ಹೊಸ ಲವ್ ಸ್ಟೋರಿ ಶುರು. ಏ, ಮೆತ್ಗೆ. ಏನಂತೀಯ? ಬರೀ ಸುತ್ತಾಡಿಸ್ತಿದ್ಯಲ್ಲೋ. ಅಲ್ವೇ? ರೋಡ್ ತೋರ್ಸು. ಕಾಡ್ ಬಿಟ್ಟು ಬೇಗ ಗೂಡ್ ಸೇರ್ಕೋಬೇಕು ಅಂತ ಆಸೆನಾ? ಹೋಗಪ್ಪ ನೀನು. ರಸ್ತೆ ಸಿಕ್ಕಾಕ್ ಸಿಕ್ಲಿ ಬಿಡು. ಏಯ್ ನೋಡಿ ಅಲ್ಲಿ ಮನೆ ಇರೋ ಹಾಗಿದೆ. ಹೌದಲ್ವಾ? ಯಾರಾದ್ರೂ ವಾಸವಾಗಿದ್ದಾರೋ ಇಲ್ವೋ? ಹೋಗ್ ನೋಡೋಣ. ಇಷ್ಟು ದೊಡ್ಡ ಮನೆ ಇರೋದು ನೋಡಿದ್ರೆ ಈ ಮನೆಯಲ್ಲಿ ಯಾರೋ ವಾಸವಾಗಿದ್ದಾರೆ ಅನ್ಸುತ್ತೆ. ಅವ್ರೇನಾದ್ರೂ ಸಿಕ್ಕಿದ್ರೆ ನಾವು ಮೈನ್ ರೋಡ್ ಹೋಗೋದಕ್ಕೆ ಈಸಿ ಆಗುತ್ತೆ. ಏನಂತೀಯ? ಹೌದು, ಯಾರೋ ಇದ್ದೇ ಇರ್ತಾರೆ. ಬನ್ನಿ ದಾರಿ ಕೇಳೋಣ. ಏಯ್ ಕಾಡಲ್ಲಿರೋ ಮನೆ, ಇಲ್ಲಿ ಯಾರೂ ಇರಲ್ಲ. ಈ ಮನೆ ಬಿಟ್ರೆ ಇಲ್ಲಿ ಬೇರೆ ಇರೋದಕ್ ಸಾಧ್ಯನೇ ಇಲ್ಲ. ನಂಗೆ ಈ ಮನೆ ನೋಡಿದ್ರೆ ಭಯ ಆಗ್ತಿದೆ. ಇಲ್ಲಿ ಯಾರಾದ್ರೂ ವಾಸವಾಗಿದಾರೋ ಇಲ್ವೋ? ಅಯ್ಯೋ, ಇಲ್ಲೇ ನಾಡ್ ಜನರು ಇರ್ತಾರ? ಕಾಡ್ ಜನರೇ ಇರ್ತಾರೆ. ಅಯ್ಯೋ ಬಿಡ್ರಪ್ಪ, ಒಟ್ನಲ್ಲಿ ಒಂದ್ ಮನೆ ಸಿಗ್ತಲ್ಲ, ಹೊರಡೆ ಹೋಗೋಣ. ಏನಂತೀರಾ? ಸರಿ ನಡಿ ಒಳಗೋಗ್ ನೋಡೋಣ ಯಾರಿದ್ದಾರೆ ಅಂತ. ಬನ್ನಿ ಹೋಗೋಣ. ತಡೀರಿ. ಇದೇನ್ ಗ್ಯಾರೇಜಾ? ಕಾಡಲ್ಲೂ ಗ್ಯಾರೇಜ್ ಇದ್ದಾಗಿದೆ. ಇಲ್ಲಿ ಯಾವ್ದಾದ್ರು ಮೆಕ್ಯಾನಿಕ್ ಇದ್ರೆ ನಮ್ ಕಾರು ಹಾಗೆ ರಿಪೇರಿ ಮಾಡಿಸ್ಕೋಬಹುದು. ಹೌದು. ಅಯ್ಯೋ, ಇಲ್ಲಿ ಯಾವ ಮೆಕ್ಯಾನಿಕ್ ಇರ್ತಾನೆ? ನಮಗ್ ಬೇಕಾಗಿರೋ ಗ್ಯಾರೇಜ್ ದಾರಿ ಸಿಕ್ಕಿದ್ರೆ ಸಾಕಪ್ಪ. ಹಲೋ, ಇಲ್ಲಾರ ಇದ್ದೀರಾ? ಯಾಕಷ್ಟೊಂದು ಹೆದರ್ಕೋತ್ಯಾ? ಮಧು, ಹಾಗೆಲ್ಲ ಹೋಗ್ಬಾರ್ದು. ಒಳಗಡೆ ಯಾರೋ ಇದಾರೆ ಅನ್ಸುತ್ತೆ. ಮೋಸ್ಟ್ಲಿ ನಾವು ಕೂಗಿರೋದು ಅವ್ರಿಗೆ ಕೇಳಿಸಿಲ್ಲ ಅನ್ಸುತ್ತೆ. ನಾನು ಒಳಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ತೇಜು, ಆದ್ರೂ ಬೇರೆಯವ್ರ ಮನೆಗೆ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗೋದು ತಪ್ಪಲ್ವಾ? ನೀನ್ ಯೋಚನೆ ಮಾಡ್ಬೇಡ, ಅವನ್ನ ಕನ್ವಿನ್ಸ್ ಮಾಡೋಣ. ಯಾರಿದ್ದೀರಾ? ಯಾರಿದ್ದೀರಾ ಒಳಗೆ? ಯಾರಾದ್ರೂ ಇದೀರಾ? ಕಾರ್ಗಳನ್ನ ಪಂಚರ್ ಮಾಡಿದ್ದು ಇವರೇ ಅನ್ಸುತ್ತೆ.
ಜಾಗ ತುಂಬಾ ಭಯಂಕರವಾಗಿದೆ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಏನ್ ದೊಡ್ಡ ಧೈರ್ಯ ತುಂಬಿದ್ ಗಂಡ್ಸು ಅಂತ ಅನ್ಕೊಂಡಿದ್ದೆ ನಿನ್ನ. ತೇಜು, ನನ್ಗೆ ಮೈಕೈ ಎಲ್ಲ ತುಂಬಾ ನೋವಾಗ್ತಿದೆ ಕಣೋ. ಪ್ಲೀಸ್, ಬಿಸಿ ಬಿಸಿಯಾಗಿ ಸ್ನಾನ ಮಾಡ್ಬೇಕು ಅನ್ನಿಸ್ತಿದೆ. ಬಾತ್ರೂಮ್ ಇಲ್ಲೆಲ್ಲಾದ್ರೂ ಇದ್ರೆ ಹುಡ್ಕೋ. ತರ್ಲೆ, ಗೆಸ್ಟ್ ಹೌಸ್ ಅಂತ ಹೇಳ್ತಾ ಇದೆಯಲ್ಲ, ಇದೆ ಕಾಡ್ನಲ್ಲಿರೋ ಗೆಸ್ಟ್ ಹೌಸ್. ಹೋಗೋ, ನೀನ್ ತೋರ್ಸ್ಲಿಲ್ಲ ಅಂದ್ರೆ ನಾನೇ ಹುಡುಕೋತೀನಿ. ಬೇಡ ಕಣೆ, ತುಂಬಾ ಭಯಂಕರವಾಗಿದೆ. ಸುಮ್ನೆ ಇರೋ, ನಾನೇ ಹುಡುಕೋತೀನಿ. ಇಲ್ಲಿ ಹೋದಂಗೆನೆ ಬೇರೆ ಬೇರೆ ಈ ಕಾಳುಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಶುದ್ಧವಾಗಿ ತಯಾರು ಮಾಡಿ ಇಟ್ಟಿರುವಂತದ್ದನ್ನೆಲ್ಲ ಕಾಣ್ತೀವಿ. ಮುಂದೆ ಹೋದಂಗ ವಿವಿಧ ರೀತಿಯ ತಿಂಡಿಗಳು ಇಲ್ಲಿ ರುಚಿಯನ್ನು. ಯಾರಿದ್ದೀರಿ? ಪೂರ್ವಿ, ಏನೈತೆ? ಯಾಕೆ ಎದ್ರುಕೊಂಡೆ? ಅಯ್ಯೋ, ಇಷ್ಟಕ್ಕೆ ಎದ್ರುಕೊಂಡ್ಯಾ? ಸಮಾಧಾನ ಮಾಡ್ಕೊ, ನಡಿ ಒಳಗಡೆ. ಹುಷಾರು. ಬಾತ್ರೂಮ್. ತೇಜು, ಫ್ರೆಶ್ ಆಗಿ ಬರ್ತೀನಿ ಕಣೆ. ಆಯ್ತು ಕಣೆ, 2 minutes. ಸರಿ. ಓಕೆ, ಬೇಗ ಫ್ರೆಶ್ ಆಗ್ಬಿಟ್ ಬಾ. ಬೇಗ ಬರ್ತೀನಿ ಕಣೋ. ನೀನ್ ಎಲ್ಲೂ ಹೋಗ್ಬೇಡ, ಆಯ್ತಾ? ಇಲ್ಲೇ ಇರು. ಆಯ್ತು ಕಣೆ, ನಾನು ಇಲ್ಲೇ ಇರ್ತೀನಿ. ಓಕೆ, ಹುಷಾರು. ಇಷ್ಟೊಂದು ಕೇಸ. ಸೌಮ್ಯ, ಸೌಮ್ಯ, ಬಾತ್ರೂಮ್ ನಲ್ಲಿ ಯಾರ್ದೋ ಕತ್ರ ಕೈ ನೋಡ್ದೆ. ಈ ಜಾಗ ಯಾಕೋ ಡೇಂಜರ್ ಅಂತ ಅನ್ನಿಸ್ತಾ ಇದೆ. ಈ ಜಾಗ ಸೇಫ್ ಅಲ್ಲ. ನಾವಿಲ್ಲಿಂದ ಮೊದಲು ಹೋಗ್ಬೇಕು. ಬೇಗ ಸೌಂಡ್ ಆಗ್ತಿದೆ. ಒಂದ್ ನಿಮಿಷ. ಏನ್ ಶಬ್ದ ತೇಜು? ಯಾರು ಬರ್ತಿದ್ದಾರೆ? ಬೇಗ ತಪ್ಪಿಸ್ಕೊಳ್ಳೋಣ. ತೇಜ, ಏನ್ ಮಾಡೋದೀಗ?
ಬೇಗ ಬಾರೋ ಕೈ ಬಿಡಿಸ್ಕೋ ಎದ್ರು ಓಡಿ ಓಡಿ ನಿಂತ್ಕೊಬೇಡಿ ಓಡಿ ಓಡಿ ಬೇಗ ಓಡಿ ಓಡಿ ತಪ್ಪಿಸ್ಕೊಳ್ಳೋಣ ಇಲ್ಲಿಂದ ಬೇಗ ಬರೋ ವರ್ಷ ಬೇಗ ಬಾರೆ ಬನ್ನಿ ಬೇಗ ವರ್ಷ ಓಡಿ ಬರ್ತಾ ಇದ್ದೀನಿ ಓಡಿ 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 ನಮ್ಮನ್ನು ಬದುಕಕ್ಕೆ ಬಿಡಲ್ಲ ಕಣೋ ಬದುಕಕ್ಕೆ ಬಿಡಲ್ಲ ನೀನು ಹೋಗು ತೇಜು ನೀನು ಹೋಗು ನೀನು ಹೋಗು ವರ್ಷ
ಅಲ್ಲಿ ಯಾರು ಇರೋ ಹಾಗಿದೆ. ಹೌದಲ್ವಾ? ಜನರಿರ್ಬೋದು, ಅಷ್ಟೊಂದು ಗಾಡಿಗಳಿದೆ. ಇಲ್ಲಿಂದ ಪಾರಾಗಕ್ಕೆ ಸಾಧ್ಯನಾ ಅಂತ ನೋಡೋಣ ಬನ್ನಿ. ಎಷ್ಟೊಂದು ಕಾರ್ಗಳ. ಇವರೇನು ಮನುಷ್ಯರು ರಾಕ್ಷಸರು? ಅವ್ರು ನಿಜವಾಗ್ಲೂ ರಾಕ್ಷಸರೇ. ಮೋಸ್ಟ್ಲಿ ನನ್ಗನ್ಸುತ್ತೆ ಇಲ್ಲಿರೋರ್ನೆಲ್ಲ ಸಾಯಿಸ್ಬಿಟ್ಟು ತಿನ್ಬಿಟ್ಟಿದ್ದಾರೆ ಅನ್ಸುತ್ತೆ. ತೇಜು ಎಲ್ಲಿದ್ಯೋ? ನಮ್ಮನ್ನು ತಿನ್ಬಿಡ್ತಾರ ಕಣ. ಇವ್ರು ನಮ್ಮನ್ನ ಬದುಕಕ್ ಬಿಡೋದಿಲ್ಲ. ನನಗ್ ಭಯ ಆಗ್ತಿದೆ, ನಂಗ್ ಭಯ ಆಗ್ತಿದೆ ಕಣ. ಸಮಾಧಾನ ಮಾಡ್ಕೊಳೆ, ಸಮಾಧಾನ ಮಾಡ್ಕೊ. ಆ ಮನೇಲಿ ಕೀಸ್ ನೋಡಿದ್ವಿ. ಎಕ್ಸಾಕ್ಟ್ಲಿ ಕರೆಕ್ಟ್ ಕಡೆ. ನಾವು ತಪ್ಪು ಮಾಡ್ಬಿಟ್ವಿ. ಏನ್ ಮಾಡೋದೀಗ? ನೋಡು, ಅವ್ರು ಬರ್ತಾರೆ ಆಗಿದೆ. ಅಯ್ಯೋ, ಅದೇ ರಾಕ್ಷಸರು ಬರ್ತಾ ಇದ್ದಾರೆ. ಇದನ್ನ ತಪ್ಪಿಸ್ಕೋಬೇಕಂದ್ರೆ ಒಂದ್ ಐಡಿಯಾ ಇದೆ. ಅವ್ರು ತಂದಿದಾರಲ್ಲ ವೆಹಿಕಲ್, ಅದನ್ನ ತಗೊಂಡು ಹೋಗ್ಬಿಡೋಣ. ಆದ್ರೆ ಅದಷ್ಟು ಸುಲಭ ಮಾತಲ್ಲ. ಓ ಶಿಟ್. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಏನದು? ಅವ್ರ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ಬೇಕಂದ್ರೆ ನಾವ್ ಯಾರಾದ್ರೂ ಕಿರ್ಚ್ಕೊಂಡು ಓಡೋಗ್ತಾ ಅವ್ರನ್ನ ಡೈವರ್ಟ್ ಮಾಡ್ಬೇಕು. ಅವಾಗ ಅವ್ರ ಗಾಡಿನ ತಗೊಂಡು ನಾವೆಲ್ಲ ಎಸ್ಕೇಪ್ ಆಗ್ಬೇಕು. ಹೇಗಿದೆ ಐಡಿಯಾ? ಕರೆಕ್ಟ್ ಕರೆಕ್ಟ್. ಆದ್ರೆ ನಮ್ 4 ಜನದಲ್ಲಿ ಓಡೋಗೋರು ಯಾರು? ನಾನು ನೋಡೋಗ್ತೀನಿ. ನೀನು ಹೋಗ್ತೀಯಾ? ಸರಿ, ನೀವು ಓಡೋಗು. ನಾವ್ ವೆಹಿಕಲ್ ತಗೊಂಡು ಆ ಕಡೆ ಬರ್ತೀವಿ. ಆಮೇಲೆ ಹುಷಾರ. ನೀವು ಮೊದಲಿಂದ ಎಸ್ಕೇಪ್ ಆಗಿ ನನ್ನ ಮಂಜೆ ಆಗ್ತೀರ. ತುಂಬಾ ನೋವಾಗ್ತಿದ್ಯಾ? ಅವ್ರು ಹೋದ್ರು. ಆ ವೆಹಿಕಲ್ ತಗೊಂಡು ಹೋಗ್ಬೇಕು. ಇಲ್ಲಿದ್ದೀನಿ, ಬರ್ರ ಬರ್ರ ಬರ್ರ. ಹುಷಾರು. ನಮ್ಮೆಲ್ಲರೂ ಉಳಿಸಕ್ಕೋಸ್ಕರ ಪ್ರಾಣ ಬಲಿ ಕೊಟ್ಟ. ಸಮಾಧಾನ ಮಾಡ್ಕೊ.
रियली ग्रेट ಪೂರಿ ವರ್ಷ ಗಾಡಿ ಚಕ್ರ ನೆಲದಲ್ಲಿ ಹೂತಾಕೊಂತು. ಏನಾದ್ರೂ ಆಗ್ಲಿ. ಹೌದು, ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಡ್ಕೊಂಡೆ ಹೋಗ್ಬಿಡೋಣ. ಹೋಗೋಣ ಮನೇಲಿ ಬೇಗ. ಬಾ ಬೇಗ, ಅದು ಬೇಗ ಹೇಳಿ. ವರ್ಷ ನೀನು ಹುಡುಗೋಕೆ ಸಮಾಧಾನ ಮಾಡು. ಮುಂದೇನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಬಾ ಒಂಚೂರು ರೆಸ್ಟ್ ತಗೊಳ್ಳೋಣ. ಮಧು ನನಗೆ ಯಾಕೋ ಈ ಜಾಗನು ಸೇಫ್ ಅಲ್ಲ ಅನ್ಸ್ತದೆ. ಅವ್ರಿಲ್ಲ ಎಲ್ಲ ಸುತ್ತಮುತ್ತ ಇರ್ಬೇಕು. ಮಧು ಬೇಗ ಹೋಗೋಣ ಬಾ. ಬೇಗ ಹತ್ತಿ, ಬೇಗ ಜಾರ್ತದೆ, ಬೇಗ. ಪೂರ್ವಿ ವರ್ಷ ಕೈ ಕೊಡಿ, ಕೈ ಕೊಡಿ. ಹೇಳಿರಿ ವರ್ಷ ಹೇಳಿರಿ. ಓಕೆನಾ? ಓಕೆನಾ? ಸೀದೆ ನೋಡಿ ಅಲ್ಲಿ. ಆ ಜಾಗ ನೋಡಿದ್ರೆ ಸೇಫ್ ಅನ್ಸುತ್ತೆ ನಮ್ಗೆ. ಅಲ್ಲಿ ಹತ್ತಿದ್ರೆ ನಾವು ಕಾಡ್ ಜನದಿಂದ ತಪ್ಪಿಸ್ಕೋಬಹುದು. ಯಾ ಗುಡ್ ಐಡಿಯಾ. ಹೌದು, ಅಲ್ಲಿ ಹೋದ್ರೆ ಸೇಫ್ ಆಗಿರುತ್ತೆ. ರಸ್ತೆ ಕಂಡ್ರು ಕಾಣ್ಬೋದು. ಕಮನ್ ಕಮನ್. ಮಧು ಹುಷಾರು. ನಿಧಾನ. ಬೇಕಾಗುತ್ತೆ ಕ್ಯಾಚ್. ವರ್ಷ ಫಸ್ಟ್ ಏಡ್ ಬಾಕ್ಸ್ ಕೊಡು. ನೀವೊಂದು ಕೆಲಸ ಮಾಡು, ಮದುವೆ ಟ್ರೀಟ್ಮೆಂಟ್ ಮಾಡು. ಹಲೋ ಹಲೋ, ಕೇಳಿಸ್ತಿದ್ಯಾ?
ಮಧು ವರ್ಷ ಇಟ್ಸ್ ವರ್ಕಿಂಗ್. ಯಾರೋ ಮಾತಾಡ್ತಿದ್ದಾರೆ. ಹೌದಾ? ಹಲೋ ಮಧು ವರ್ಷ, ಲೈನ್ ಸಿಗ್ತಾ ಇದೆ ಕಣೆ, ರೆಸ್ಪಾನ್ಸೇ ಇಲ್ಲ. ಹಲೋ ಹಲೋ ಹಲೋ, ಇಲ್ಲಿ ಕೊಡು. ಮೆಸೇಜ್ ಕೊಡು, ನಾವು ಅಪಾಯದಲ್ಲಿದ್ವಿ ಅಂತ ಹೇಳು ಬೇಗ. ಕೇಳಿಸ್ತಿದ್ಯಾ? ಶಿಶು ಅವ್ರು ಬಂದ್ಬಿಟ್ರು ಅನ್ಸುತ್ತೆ. ಅವ್ರು ಬಂದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ. ಹೌದು ಶಿಶು, ಹೊಟ್ಟು ಕಡೆ ಬಂದು ಹೌದು ಬೇಗ ನಿಧಾನ ಮಧು, ಹೋಗೋಣ. ಏನೇ ಮಾಡುದು ವರ್ಷ? ಇವಾಗ ಇರೋದು ಒಂದೇ ದಾರಿ ಕಡೆ. ಏನು ನಾವಿಲ್ಲಿಂದ ಜಂಪ್ ಮಾಡ್ಬಿಡೋಣ? ಬೇಡ, ನೀನು ತಲೆ ಕೆಟ್ಟಿದ್ಯಾ? ಇಲ್ಲಿಂದ ಜಂಪ್ ಮಾಡಕ್ಕಾಗತ್ತಾ? ಬೇಡ. ಎಸ್, ಪೂರಿ ಹೇಳಿದೆ ಕರೆಕ್ಟು. ಅವ್ರ ಕೈಯಲ್ಲಿ ಸಿಕ್ಕಿ ಚಿತ್ರ ಹಿಂಸೆ ಪಡ್ಕೊಂಡು ಸಾಯಕ್ಕಿಂತ ಇಲ್ಲಿಂದ ಸಿಗೋಣ. ಬದುಕಿದ್ರೆ ಬದುಕೋದು, ಸತ್ರೆ ಸಾಯ್ಬೋದು. ಅದು ಬೇಡ ಅಂತ ಹೇಳಿದ್ನಲ್ಲ. 50-50 ಇಟ್ಕೊಳ್ಳೋಣ. ಮೊದ್ಲು ನಾನ್ ಜಂಪ್ ಮಾಡ್ತೀನಿ. ಬೇಡ ಪೂರ್ವಿ, ನಾನ್ ಉಳಿದ್ರೆ ಆಮೇಲೆ ನೀವು ಜಂಪ್ ಮಾಡಿ. ಬೇಡ, ನಾ ಮೊದಲು ಜಂಪ್ ಮಾಡ್ತೀನಿ ಪೂರ್ವಿ. ಏನಾಯ್ತು ಈಗ? ನಾನ್ ಜಂಪ್ ಮಾಡ್ತೀನಿ ವರ್ಷ. ಬೇಡ ಪೂರ್ವಿ, ಬೇಡ. ಡೋಂಟ್ ಬರಿ ವರ್ಷ, ನಂಗೆ ಭಯ ಆಗುತ್ತೆ. ಬೇಗ ಪೂರ್ವಿ. ಪೂರ್ವಿ, ಕೈ ಕೊಡು ಪೂರ್ವಿ.
ಬೇಗ ಬಾ ಪೂರ್ವಿ, ಪೂರ್ವಿ ಬೇಗ ಬಾ. ಬಾ ವರ್ಷ ಅಲ್ಲಿ ಕೂತ್ಕೊಳ್ಳೋಣ. ಅವ್ರು ನೋಡಿದ್ರೆ ಭಯ ಆಗತ್ತೆ, ಅಂಥದ್ರಲ್ಲಿ ಧೈರ್ಯದಿಂದ ಬಂತು ವರ್ಷ. ನಿನ್ ಜೀವನೂ ಕೇರ್ ಮಾಡದೆ ಫೈಟ್ ಮಾಡ್ದಿಯಲ್ಲ, ಅಂಥದ್ದು ನನ್ನಲ್ಲಿ ಅನ್ಕಂಡೆ. ನಾಚಿಕೆನ? ನಿನ್ ಮನ್ಸಲ್ಲಿ ಏನಿಲ್ವಾ? ಆದ್ರೂ ನೀನೇ ಫಸ್ಟ್ ಹೇಳ್ಬೇಕು. ಐ ಲವ್ ಯು. ಐ ಟು ಲವ್ ಯು ವರ್ಷ. ನಮ್ ಜೊತೆ ಪ್ರೀತಿನೇ ಗೆದ್ಬಂದ್ ಪ್ರೇಮಿಗಳು ಸತ್ತೋದ್ರು ಪಾಪ, ಆದ್ರೆ ನಮ್ ಪ್ರೀತಿ ಹುಟ್ಕೊಂತು. ಈ ದೇಹಗಳು ಯಾವತ್ತಿದ್ರೂ ಸಾಯೋದೇ ಅಲ್ವಾ? ಈ ಪ್ರೀತಿಗೆ ಯಾವತ್ತೂ ಸಾವಿಲ್ಲ. 2 ದಿನದಲ್ಲಿ ಏನೆಲ್ಲ ಆಗೋಯ್ತಲ್ವಾ? ಎಲ್ಲಿಂದಲೋ ಬಂದ್ವಿ. ಜಗಳದಿಂದ ಶುರುವಾದ ಸ್ನೇಹ ಪ್ರೀತಿಯಾಗ್ತಿರುತ್ತು. ನಾವಾದ್ರೂ ನಮ್ಮೂರ್ ಸೇರ್ತೀವೋ ಇಲ್ವೋ? ನಾವೀಗ ಚಕ್ರವ್ಯೂಹದಲ್ಲಿದ್ದೀವಿ. ಇದನ್ನ ಗೆದ್ದು ಹೊರಗೆ ಹೋಗ್ತೀವೋ ಇಲ್ಲ ಸ್ವರ್ಗನೇ ಸೇರ್ತೀವೋ
ಗೊತ್ತಿಲ್ಲ ವರ್ಷ. ಬದುಕೋಕ್ ಪ್ರಯತ್ನ ಮಾಡೋಣ, ಅದನ್ನು ಮೀರಿದ್ರೆ ದೈವ ಇಚ್ಛೆ. ಕತ್ಲಾಗಿದೆ, ವಿಧಿ ಇಲ್ಲ, ನಿದ್ದೆ ಮಾಡೋಣ. ಬೆಳಗಾಗೋಕ್ ಮುಂಚೆ ಹೊರಟ್ಬಿಡೋಣ. ಸರಿ, ಮಲ್ಕೋಬಾ ವರ್ಷ. ಏನಾಯ್ತು? ಕೆಟ್ಟ ಕನ್ಸು. ಮೊದ್ಲು ಚೆನ್ನಾಗಿತ್ತು, ಈಗ ಯಾರೋ ಕೊಡ್ಲಿಲ್ ಹೊಡೆದಂಗಾಯ್ತು. ಬೆಳಕಾಗಿದೆ, ಬಾಯಿಲಿಂದ ಹೊರಟೋಣ. ಹೊರಡೋಣ. ನಿಧಾನ ವರ್ಷ. ಮಧು, ನಿಧಾನ ವರ್ಷ. ಸುಸ್ತಾಗ್ತಿದೆ ಕಣೋ. ಮಧು, ಅಲ್ಲೋಡು ರೋಡು. ನಿಲ್ಸಿ ನಿಲ್ಸಿ ಸರ್, ನಿಲ್ಸಿ ಸರ್, ನಿಲ್ಸಿ ಸರ್, ಪ್ಲೀಸ್ ನಿಲ್ಸಿ, ನಿಲ್ಸಿ ಪ್ಲೀಸ್ ಸರ್. ಸರ್ ಕಾಪಾಡಿ ಸರ್, ಪ್ಲೀಸ್ ಸರ್, ನಮ್ಮನ್ನು ಸಾಯಿಸಿಬಿಡ್ತಾರೆ ಸರ್, ಪ್ಲೀಸ್ ಸರ್ ಕಾಪಾಡಿ ಸರ್, ನಾವು ಡೇಂಜರ್ ಅಲ್ಲಿ ಇದ್ದೀವಿ ಸರ್. ಸಾಯೋದಕ್ಕೆ ನನ್ನ ಗಾಡಿನೇ ಬೇಕಾಗಿತ್ತಾ ನಿನ್ಗೆ? ಪ್ಲೀಸ್ ಸರ್, ನನ್ನ ವರ್ಷ ಯಾರೋ ಕೊಂದ್ಬಿಡ್ತಾರೆ ಸರ್, ಪ್ಲೀಸ್ ಸರ್. ಯಾರು ಯಾರದು?
ವರ್ಷ ಮೊದಲಿನಿಂದ ಹೋಗೋಣ. ವರ್ಷ ಇಲ್ಲಿ ಏಕಲವ್ಯ ಬೆಟ್ಟಕ್ಕೆ ಹೆಂಗಮ್ಮ ಹೋಗೋದು? ಯಾಕೆ ಹೋಗ್ಬೇಕು? ನಿನಗೆ ಯಾಕಮ್ಮ? ಒಂದು ಇನ್ವೆಸ್ಟಿಗೇಷನ್ ಇದೆ, ಹೋಗ್ಬೇಕು. ಅಲ್ಲಿ ಮ್ಯಾಪ್ ಅಲ್ಲಿ ಇದೆ, ನೋಡ್ಕೊಂಡು ಹೋಗಿ. ಬನ್ನಿ. ಅದನ್ನ ಯಾಕೆ ಹೊರದಾಕ್ದೆ? ಅದಿಲ್ಲಿ ಇರಬಾರ್ದು ಸರ್. ತಲೆಗೆ ಕೆಟ್ಟಿದೆ ನಿನಗೆ? ದಾರಿ ದೋಷ ಮ್ಯಾಪ್ ಯಾಕೆ ಹೊರದಾಕ್ದೆ? ಅದು ದಾರಿ ತೋರ್ಸಲ್ಲ ಸರ್, ದಿಕ್ ಬದಲಾಯಿಸುತ್ತೆ. ದಿಕ್ ಬದಲಾಯಿಸುತ್ತೆ. ಎಲ್ಲೋರ ನೀನು? ನೀನಾ ಹೆಂಗ್ ವಾಪಸ್ ಬಂದೆ? ಸದ್ಯ ನಮ್ ಟೈಮ್ ಚೆನ್ನಾಗಿತ್ತು, ಬದುಕ್ ಬಂದ್ವಿ. ಯಾಕೆ ಹಿಂಗ್ ಕೇಳ್ತಾ ಇದ್ದೀರಾ? ನಾವ್ ವಾಪಸ್ ಬರಲ್ಲ ಅನ್ಕೊಂಡಿದ್ಯಾ? ಯಾರೇ ನೀನು? ಇದ್ರಲ್ಲಿ ನಿನ್ ಕೈವಾಡ ಏನಿದೆ? ನಂದೇನೂ ಇಲ್ಲಪ್ಪ, ನಂಗೇನು ಗೊತ್ತಿಲ್ಲ. ಆ ಕ್ರೂರಿ ಕಾರ್ಜರನ್ ಸಾಯಿಸ್ದಂಗೆ ನಿನ್ನಲ್ಲೂ ಸಾಯಿಸ್ಬಿಡ್ತೀನಿ. ಯಾರು ನೀನು? ಹಂಗಂದ್ರೆ ನನ್ನ 3 ಮಕ್ಕಳನ್ನು ಸಾಯಿಸ್ಬಿಟ್ಟ ರಾಕ್ಷಸ. ಏನದು? ಏನ್ ರೌಡಿನ ಮಾಡ್ತಿದ್ಯಾ? ಸರ್ ಅದು ಏನಾದ್ರು ಹೇಳು. ಅದು ಒಂದ್ ದೊಡ್ಡ ಕತೆ ಸರ್. ಅದೇನು ಅಂತ ಹೇಳು. ಅದೇನಾಯ್ತಂದ್ರೆ, ಇಷ್ಟಾಯ್ತು ಸರ್. ಎಲ್ಲ ಇವಳಿಂದಾನೇ ಆಗಿದ್ದು. ದೇವ್ರ ದಯೆಯಿಂದ ನಾವಿಬ್ರು ಪಾರಾಗ್ ಬಂದ್ಬಿಟ್ಟಿ ಸರ್. ಓಹೋ, ಇದು ನಡೆದಿದ್ದ ಕತೆ. ನಾನು ಇದೇ ಕೇಸ್ಗೆ ಇನ್ವೆಸ್ಟಿಗೇಷನ್ ಹೊರಟಿದ್ದೆ. ಅಪರಾಧಿ ಈಕೆನಂತ ಕನ್ಫರ್ಮ್ ಆಯ್ತು. ಹೇಳು, ಏನಕ್ಕೆ ಹೀಗೆಲ್ಲ ಮಾಡಿದೆ? ನಂಗೇನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ ಸಾಹೇಬ್ರೆ. ಎರಡು ಬಿಟ್ರೆ ಎಲ್ಲ ಗೊತ್ತಾಗುತ್ತೆ. ಬಾಯ್ ಬಿಡು. ನೀನು ಬದುಕಿದ್ದು ಪ್ರೂಫೇ ಇರಬಾರ್ದು. ಸ್ಪಾಟ್ ಅಲ್ಲಿ ಎನ್ಕೌಂಟರ್ ಮಾಡ್ಬಿಡ್ತೀನಿ. ನಾನೇನು ಮಾಡಿಲ್ಲ ಸ್ವಾಮಿ. ಬೊಗಳು, ಏನಾಯ್ತು ಅಂತ ಬೊಗಳು. ಅದ್ ಹೇಳಕ್ ಹೋದ್ರೆ ದೊಡ್ಡ ಕಥೆನೇ ಸ್ವಾಮಿ. ಆ ಕಥೆನೇ ಹೇಳು ಅಂತ ಹೇಳೋದು. ನನಗೆ 3 ಜನ ಮಕ್ಕಳು. ಆ 3 ಜನ ಮಕ್ಕಳು ಪ್ರಾಣಿಗಳ ತರ ಹುಟ್ಟಿದ್ದಾರೆ ಸ್ವಾಮಿ. ಯಾಕೋ ಕಿತ್ತಾಡ್ತೀರಾ ಸುಮ್ನೆ? ಬನ್ರ ಇಲ್ಲಿ, ನಡೀರಿ. ತುಂಬಾ ವರ್ಷದಿಂದ ಈ ಗ್ಯಾರೇಜ್ ನಡ್ಸ್ಕೊಂಡಿದ್ರು ಸ್ವಾಮಿ. 3 ಜನ ಮಕ್ಕಳು ಬತ್ತಾ 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 ವಿಚಿತ್ರವಾಗಿ ಆಡಕ್ ಶುರು ಮಾಡಿದ್ರು. ಅವ್ರನ್ನ ನೋಡಿದ್ರೆ ಜನ ಎಲ್ಲ ಹೆದರ್ಕೋತಾರೆ ಅಂತ ಯಾರಿಗೂ ಹೇಳ್ದೆ ಕೇಳ್ದೆ ಬಂದೆ ಸ್ವಾಮಿ. ಒಂದ್ ದಿವಸ ಆಕ್ಸಿಡೆಂಟ್ ಆಗಿ ರಕ್ತನ ಸುರ್ಸ್ಕೊಂಡ್ ಬಂದ್ರು ಸ್ವಾಮಿ. ಆ ರಕ್ತದ ವಾಸನೆ ಹಿಡ್ಕೊಂಡು ನನ್ 3 ಜನ ಮಕ್ಕಳು ಕೂಡ ಹೀರೋಕ್ ಶುರು ಮಾಡಿ ರಕ್ತನೇ ಹೀರಿ ಮಾಂಸನ ನರಭಕ್ಷಕರ ತರ ಕಿತ್ತು ತಿಂದು ಸ್ವಾಮಿ. ಅವಾಗ ಗೊತ್ತಾಯ್ತು ಸ್ವಾಮಿ, ಇವ್ರು ಮನುಷ್ಯರೆಲ್ಲ ರಾಕ್ಷಸರು ಅಂತ. ಇವ್ರನ್ನ ಹೀಗೆ ಬಿಟ್ರೆ ಮನ್ಸ್ರದು ಹಸಿ ಮಾಂಸನ ತಿಂದ್ಬಿಡ್ತಾವೆ. ಇವ್ರನ್ನ ಇಲ್ಲೇ ಇಟ್ಕೊಂಡ್ರು ಕೂಡ ಮನುಷ್ಯರು ಇವ್ರನ್ನ ಸಾಯಿಸ್ಬೋದು, ಇವರು ಅವ್ರನ್ನ ಸಾಯಿಸ್ಬೋದು. ಹೆತ್ತ ಕರುಳು ಸಲುವಾಗಿ ತಗೊಂಡೋಗಿ ಕಾಡಿಗೆ ಬಿಟ್ಟೆ. ಅದ್ರ ಸಲುವಾಗಿ ಈ ಪ್ಲಾನ್ ಇಟ್ಕೊಂಡು ಈ ಜಾಲ ಬೀಸ್ತಾ ಬಂದೆ.
ಬಂದವ್ರನ್ನೆಲ್ಲ ದಾರಿ ತಪ್ಪಿಸ್ತಾ ಬಂದೆ. ನನ್ ಮಕ್ಕಳ ಕೈಗೆ ಸಿಕ್ಕಾಕೊಂಡು ಆಹಾರ ಆಗ್ತಿದ್ರು. ಸತ್ತ ಜನಗಳ ಗಾಡಿನೆಲ್ಲ ಈ ಗ್ಯಾರೇಜಿಗೆ ತಗೊಬಂದು ಅದನ್ನೆಲ್ಲ ಮಾರಿ ನಾ ಜೀವನ ಮಾಡ್ತಾ ಇದ್ದೆ. ಓಹೋ, ಬದುಕೋದಿಕ್ಕೆ ಒಳ್ಳೆ ದಾರಿನೇ ಹುಡ್ಕೊಂಡಿದ್ಯಾ? ಜೀವನಕ್ಕೇನು ಸಿಗ್ಲಿಲ್ಲ ಸ್ವಾಮಿ, ಬಿಟ್ಬಿಡಿ ಸ್ವಾಮಿ, ಹೆಂಗೋ ಬದುಕೊಂಡು ಹೋಯ್ತೀನಿ. ನಿನಗೆ ಬದುಕೋದಕ್ಕೆ ಇದಕ್ಕಿಂತ ಇನ್ನೊಂದು ದಾರಿ ತೋರಿಸ್ತೇನೆ. ಕಾನ್ಸ್ಟೇಬಲ್, ಇವಳಿಗೆ ಜೈಲ್ ಬದುಕು ತೋರ್ಸೋಣ, ಕರ್ಕೊಂಡು ನಡೀರಿ. ಸ್ವಾಮಿ, ಬಿಟ್ಬಿಡಿ ಸ್ವಾಮಿ, ಇನ್ನೊಂದು ಕಾನ್ಸ್ಟೇಬಲ್, ಮಾಡಕ್ಕಿಲ್ಲ. ಇವಳು ಕತೆನೆಲ್ಲ ಕೇಳ್ಬೇಡಿ, ಕರ್ಕೊಂಡು ನಡೀರಿ. ಕಾಲಿಗೆ ಬೀಳ್ತೀನಿ, ಬಿಟ್ಬಿಡಿ ಏಯ್, ಸ್ವಾಮಿ. ನಾಟ್ಕ ಆಡ್ಬೇಡ, ಸ್ವಾಮಿ, ನಡಿ. ಬಿಟ್ಬಿಡಿ, ನಡಿ. ಏನು ಮಾಡಕ್ಕಿಲ್ಲ, ಬೇಡ, ಬಿಟ್ಬಿಡಿ, ಬುದ್ಧಿ ನಡಿ. ಬುದ್ಧಿ ಬಿಟ್ಬಿಡಿ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಎನಿವೆ, ಥ್ಯಾಂಕ್ಸ್ ಫಾರ್ ಕೋಆಪರೇಷನ್. ನನ್ನ ಕರೆದಾಗೆಲ್ಲ ಪೊಲೀಸ್ ಸ್ಟೇಷನ್ ಬರ್ಬೇಕಾಗುತ್ತೆ. ಶೋರ್ಲಿ ಸರ್. ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್.